ಮೂವಿ ಓಪನಿಂಗ್ ಸೀನ್ನಲ್ಲೇ ಅದೇ ಆ ಪೈರೇಟ್ಸ್ಗಳು ವೈಲ್ಡ್ 13ನ ತೋರಿಸ್ತಾರೆ. ಅವ್ರುಗಳು ಈ ಡ್ರ್ಯಾಗನ್ ಸಿಟಿಗೆ ಬರ್ತಾರೆ ಗ್ರ್ಯಾಂಡ್ ಟೂತ್ ನ ನೋಡಕ್ಕೆ ಅಂದ್ಬಿಟ್ಟು. ಅಲ್ಲಿ ಬಂದ್ಬಿಟ್ಟು ಆ ಡ್ರ್ಯಾಗನ್ ಹತ್ರ ನಾವು ಗ್ರ್ಯಾಂಡ್ ಟೂತ್ ನ ಮೀಟ್ ಮಾಡ್ಬೇಕು ಎಲ್ಲಿದ್ದಾರೆ ಅಂದಾಗ ಆ ಡ್ರ್ಯಾಗನ್ ಕೂಡ ಗ್ರ್ಯಾಂಡ್ ಟೂತ್ ನ ಯಾರೋ ಬಂದು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅಂತ. ಇವನು ಯಾರು ಅಂದಾಗ ಯಾರೋ ಗೊತ್ತಿಲ್ಲ, ಇಬ್ರು ಇಂಜನ್ ಡ್ರೈವರ್ಸ್ ಬಂದ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅಂತ ಹೇಳುತ್ತೆ. ಇವರು ಕೂಡ ಅದ್ಯಾರೇ ಆಗಿರ್ಲಿ ಅವ್ರಿಗೆ ಸರಿಯಾದ ಪಾಠ ಕಲಿಸ್ತೀವಿ ನಾವು ಅಂತ ಒಂದು ಡಿಸೈಡ್ ಮಾಡ್ಕೋತಾರೆ. ಸೀನ್ ಕಟ್ಟೆಗೆ ನಮ್ಗೆ ಮೋರಲ್ನ ತೋರಿಸ್ತಾರೆ. ಇಲ್ಲಿ ಜಿಮ್ಮು ಯಮಾಗೆ ಒಂದು ಮಗು ಇರುತ್ತಲ್ಲ ಮೋಲಿ, ಅದ್ರ ಜೊತೆ ಇರ್ತಾನೆ. ಜಿಮ್ಮು ಲೀವ್ ಕತ್ರ ಈಗ ಮೋಲಿ ನಮ್ ಜೊತೆ ಪಯಣ ಮಾಡಕ್ಕೆ ರೆಡಿ ಆಗಿದ್ದಾನೆ, ನಾವು ಈಗ ಅವನ ಹೊರಗಡೆ ಎಲ್ಲ ಕರ್ಕೊಂಡು ಹೋಗೋಣ ಅಂತ ಇರ್ತಾನೆ. ಹೌದು ಅದಕ್ಕೇನಂತೆ ಬಾ ಕರ್ಕೊಂಡು ಹೋಗೋಣ ಅಂತ ಇವರಿಬ್ರು ಮಾತಾಡ್ತಾ ಇರ್ತಾರೆ. ಸೀನ್ ಕಟ್ಟಾಗಿ ಮತ್ತೆ ನಮ್ ನೈಟ್ ತೋರಿಸ್ತಾರೆ. ನೈಟ್ ಹೀಗೆ ಎಲ್ಲ ಕೇಕ್ ತಿನ್ಕೊಂಡೆಲ್ಲ ಮಾತಾಡ್ಕೊಂಡು ಕೂತಿರ್ತಾರೆ. ಇವ್ರಿಗೆ ಸಡನ್ ಆಗಿ ಯಾರ ಕಿರ್ಚಾಡೋ ತರ ಕೇಳಿಸ್ತಾ ಇರುತ್ತೆ, ಕಾಪಾಡಿ ಕಾಪಾಡಿ ಅಂತ. ಇವ್ರು ಯಾರು ಇರ್ಬೋದು ಅಂದ್ಬಿಟ್ಟು ಎಲ್ಲರೂ ಕೂಡ ಹೋಗ್ಬಿಟ್ಟು ಆ ನದಿ ಹತ್ರ ನೋಡ್ತಾರೆ. ಅದ್ ಬೇರೆ ಯಾರೋ ಹೋಗಿರೋದಿಲ್ಲ, ಈ ಡೆಲಿವರಿ ಬಾಯ್ ಇವ್ರಿಗೆ ಏನೋ ಒಂದು ಕೊರಿಯರ್ ಕೊಡಕ್ ಹೋಗಿ ಬೈ ಮಿಸ್ಟೇಕ್ ಆಗಿ ಇವ್ನ ಬೋಟು ಕ್ರಾಶ್ ಆಗಿ ಬಿದ್ದೋಗ್ಬಿಟ್ಟಿರುತ್ತೆ. ನೀರೊಳಗಡೆ ಬಿದ್ದೋಗ್ಬಿಟ್ಟಿರ್ತಾನೆ ಇವನು. ಅವನ್ನ ಹೆಲ್ಪ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಮಿಸ್ಟರ್ ಸ್ಲೀವ್ ಕೂಡ ಬರ್ತಾನೆ. ಮಿಸ್ಟರ್ ಸ್ಲೀವ್ ಸ್ವಲ್ಪ ಎಣ್ಣೆ ಬಿಡಂಗೆ ಕೆಲಸ ಮಾಡ್ತಾ ಇರ್ತಾನೆ. ಹಾಗಾಗಿ ನೀವೇನ್ ಬೇಡ ಅಲ್ಲಿ ಹೋಗಿ ಸ್ವಲ್ಪ ನಿಂತ್ಕೊಳ್ಳಿ, ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಇದರಿಂದ ಮಿಸ್ಟರ್ ಸ್ಲೀವ್ಗೆ ಬೇಜಾರಾಗುತ್ತೆ. ಇವ್ರು ಯಾರಿಗೂ ನನ್ನ ಅವಶ್ಯಕತೆನೇ ಇಲ್ವಲ್ಲ ಅಂತ. ಮುಂಚೆ ಆದ್ರೆ ನಾನೇ ಜಿಮ್ಗೆ ಓದಿಸ್ತಿದ್ದೆ, ಕಲಿಸ್ತಿದ್ದೆ, ಬರೆಸ್ತಿದ್ದೆ ಎಲ್ಲ, ಆದ್ರೆ ಈಗ ನನ್ನ ಅವಶ್ಯಕತೆನೇ ಇಲ್ವಲ್ಲ ಅಂದ್ಬಿಟ್ಟು ಅವ್ನು ಅಲ್ಲಿಂದ ಒಂದು ವಾಕಿಂಗ್ ಅಂತ ಹೊರಟೋಗ್ಬಿಡ್ತಾರೆ ಸುಮ್ಮನೆ ಬೇಜಾರಾಗಿ. ಇದನ್ನ ಜಿಮ್ ಮತ್ತೆ ಲೀವ್ಗೆ ಇಬ್ರು ನೋಡ್ಬಿಟ್ಟು ಮಿಸ್ಟರ್ ಲೀವ್ಗೆ ಅದನ್ನ ಕೆಲಸ ಕೊಡ್ಬೇಕು, ಯಾವಾಗ ನೋಡ್ರು ಒಬ್ರು ಇರ್ತಾರೆ ಬೇಜಾರಾಗಿ ಪಾಪ ಅಂತ ಇವ್ರಿಬ್ರು ಫೀಲು. ಆ ಡೆಲಿವರಿ ಬಾಯ್ನ ಮನೆ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಟು ಅವ್ನಿಗೆ ಕಾಫಿಗೆ ಫೇಲ್ ಆಗಿ ಕೊಟ್ಬಿಟ್ಟು ಈಗ ಮಾತಾಡ್ತಾ ಇರ್ತಾರೆ, ಏನ್ ತುಕ್ಕೆ ಈ ತರ ಕ್ರಾಶ್ ಆಯ್ತು ಅಂತ. ಅಯ್ಯೋ ನಾನು ಬರ್ತಿದ್ದೆ, ಗೊತ್ತಾಗ್ದೇನೆ ನಿಮ್ಮ ಹೊಸ ಐಲ್ಯಾಂಡು, ಅದೇ ಒಂದು ಹೊಸ ಐಲ್ಯಾಂಡ್ ಸಿಕ್ಕಿರುತ್ತಲ್ಲ ಇವ್ರಿಗೆ ಫಸ್ಟ್ನೇ ಪಾರ್ಟ್ ಅಲ್ಲಿ, ಆ ಐಲ್ಯಾಂಡಿಗೆ ಕೂತ್ಬಿಟ್ಟು ನಮ್ ಬೋಟ್ ಕ್ರಾಶ್ ಆಗಿ ಹೋಗಿ ನಾನು ನೀರೊಳಗಡೆ ಬಿದ್ದೋಗ್ಬಿಟ್ಟೆ ಅಂತ. ಇದೆಲ್ಲ ಒಂದು ಲೈಟ್ ಇದ್ದಿದ್ರೆ ಸರೋಗ್ಬಿಟ್ಟಿರೋದು, ಆ ಲ್ಯಾಂಡ್ ಕೂಡ ಅಲ್ಲಿರೋದು ನಮಗೆ ಕಾಣಿಸೋದು ಲೈಟ್ ಇದ್ದಿದ್ರೆ ಅಂತ ಇವ್ರಿಗೂ ಮಾತಾಡ್ತಿರ್ಬೇಕಾದ್ರೆ ಮತ್ತೆ ಕೊರಿಯರ್ ಬಾಯಿ ಕೆಲವು ಲೆಟರ್ಸ್ ಗಳನ್ನ ತಂದಿರ್ತಾನೆ. ಅವ್ರವ್ರಿಗೆ ಲೆಟರ್ಸ್ ಗಳು ಬಂದಿರುತ್ತಲ್ಲ ಅದನ್ನೆಲ್ಲ ಕೊಡ್ತಾನೆ. ಎಲ್ಲರಿಗೂ ಒಂದು ಲೆಟರ್ ಬಂದಿರುತ್ತೆ, ಆದ್ರೆ ಜಿಮ್ಗೆ ಯಾವ್ದೇ ರೀತಿ ಲೆಟರ್ ಬಂದಿರೋದಿಲ್ಲ. ಯಾವ್ದಾಗಿ ನನಗೆ ಯಾವತ್ತಾನೆ ಏನ್ ಬಂದಿದೆ, ನನಗೆ ಲೆಟರ್ ಕಳ್ಸೋದಾದ್ರು ಯಾರು ಕಳಿಸ್ತಾರೆ ಅಂತ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಸೀನ್ ಕಟ್ಟಾಗಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ಲೇಸಿ ಇವ್ನ ಮಾತಾಡ್ಸ್ಬೇಕು ಅಂತ ರೂಮಿಗೆ ಬರ್ತಾಳೆ. ಆಗ ಇವನು ನನ್ನ ತಂದೆ ತಾಯಿ ಯಾರಂತ ಒಂದ್ಸಲಿ ತಿಳ್ಕೊಳ್ಳೇಬೇಕು, ಇಲ್ಲಾಂದ್ರೆ ಊಟನ ನಾನು ನೋಡ್ಲೇಬೇಕು ಅಂತ ತುಂಬಾ ಆಸೆ ಪಡ್ತಾ ಇರ್ತಾನೆ ಇವನು. ಮತ್ತೆ ಅವರೆಲ್ಲ ರಾಜ ಒಂದು ಮೀಟಿಂಗ್ ಇರ್ತಾನೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ರಾಜ ನಿನ್ನೆ ಆಗಿರೋ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾನೆ. ಈ ರೀತಿ ಆಗಿರೋದು ಮೊದಲನೇ ಸಲ, 3 ಸಲ ಆಗಿದೆ, ಏನಾದ್ರೂ ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಬೇಕು ಅಂತ ರಾಜ ಹೇಳ್ತಿರ್ಬೇಕಾದ್ರೆ ನೀವು ಹೇಗಿರುತ್ತೆ ನಾವು ಒಂದು ಲೈಟ್ ಹೌಸ್ ನ ಅಲ್ಲಿ ಹಾಕಿದ್ರೆ ಅಂತ. ಆದ್ರೆ ಅಷ್ಟು ದೊಡ್ಡ ಲೈಟ್ ಹೌಸ್ ನ ಎಲ್ಲಿಂದ ಹಾಕೋದು ಅಂದಾಗ ಇವ್ರಿಗೆ ಟರ್ಟರ್ನ ಗ್ಯಾಪ್ ಬರುತ್ತೆ. ನಿಮಗೆ ಗೊತ್ತಾನೆ ಟರ್ಟರ್, ಅದೇ ದಪ್ಪು ಗುಟ್ಟು ಕಾಣಿಸ್ತಾನಲ್ಲ ದೂರದಿಂದ, ಅವನ್ನ ಇಲ್ಲಿ ಕರ್ಕೊಂಡ್ ಬಂದ್ರೆ ಅವನಿಗೆ ಸ್ವಲ್ಪ ಜಾಗ ಕೊಟ್ರೆ ಸಾಕು, ಅವ್ನು ತುಂಬಾ ದೊಡ್ಡದಾಗಿ ಕಾಣಿಸ್ತಾರಲ್ಲ, ಹಾಗಾಗಿ ಅವನ್ನ ಕರ್ಕೊಂಡ್ಬಂದು ಲೈಟ್ ಹೌಸ್ ತರ ನಿಲ್ಸೋಕೆ ಇವರು ಐಡಿಯಾ ಮಾಡ್ತಾ ಇರ್ತಾರೆ. ಇದು ಸರಿ, ಇದು ಕರೆಕ್ಟ್ ಆಗಿರುತ್ತೆ ಅಂದ್ಬಿಟ್ಟು ಟರ್ಟರ್ನ ಕರ್ಕೊಂಬರಕ್ಕೆ ಪುನಃ ಆ ಮರುಭೂಮಿಗೆ ಹೋಗಕ್ಕೆ ಡಿಸೈಡ್ ಮಾಡ್ಕೋತಾರೆ. ಹೀಗೆ ಪಯಣ ಶುರು ಮಾಡ್ತಾರೆ. ಜೊತೆಗೆ ಮೋಲಿನೂ ಹಾಕೊಂಡು ಹೋಗ್ತಾರೆ. ಹೋಗ್ತಿರ್ಬೇಕಾದ್ರೆ ಇವ್ರ ಮಧ್ಯಕ್ಕೆ ಒಂದು ಜಲ್ಪರಿ ಬರುತ್ತೆ. ಹೆಸರು ಬಂದ್ಬಿಟ್ಟು ಸುರ್ಸೂರ್ಯ ಪಿಚ್ಚಿ. ಅದೇ ನೀವೆಲ್ಲ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಿದಾಗ ಇವ್ರು ಎಲ್ಲಿಗೆ ಹೋಗ್ತೀರಿ ಮತ್ತೆ ಅದು ಇನ್ನೊಂದು ಕ್ಷಣಕ್ಕೆ ನಿಮ್ಗೆ ಈ ಟ್ರೈನ್ ಬಗ್ಗೆ ಇದೆಲ್ಲ ಗೊತ್ತಿದೆ ಅಂದ್ಮೇಲೆ ನಿಮ್ಗೆ ಲೈಟ್ ಬಗ್ಗೆನೂ ಗೊತ್ತಿದೆಯಾ ಅಂತ ಕೇಳ್ತಾಳೆ. ಗೊತ್ತಿದೆ ಅಂದಾಗ ನನ್ಗೊಂದು ಸಹಾಯ ಮಾಡ್ತೀರ, ನಾವಿರೋದು ಗುರುಮುಷಿ ಬೆಟ್ಟದಲ್ಲಿ, ನಾವು ಅಲ್ಲಿರೋ ಜಾಗದಲ್ಲಿ ಈಗ ಬೆಳಕೆ ಬರ್ತಾ ಇಲ್ಲ, ದಯವಿಟ್ಟು ನೀವು ಅಲ್ಲಿಗೆ ಬಂದ್ಬಿಟ್ಟು ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಸ್ವಲ್ಪ ನೋಡ್ತೀರಾ ಅಂದಾಗ ಸರಿ ಆಯ್ತು ಬನ್ನಿ ಅದಕ್ಕೇನಂತ ನೋಡ್ತೀವಿ ಅಂದ್ಬಿಟ್ಟು ಆ ಜಲ್ಪರಿನ ಹಾಕೊಂಡು ಆ ಗುರುಮುಷಿ ಬೆಟ್ಟಕ್ಕೆ ಹೋಗ್ತಾ ಇರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಜಿಮ್ಮು ಲಾಕೆಟ್ ಅಲ್ಲಿ ಇರೋದು ಏನು ಅಂತ ಕೇಳ್ತಾಳೆ. ಇದಕ್ಕೆ ಅವಳು ಕೂಡ ಅವಳ ಹಿಸ್ಟ್ರಿನ ಹೇಳ್ತಾಳೆ. ಇವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ, ಅವನ ಜೊತೆ ಇವ್ನಿಗೆ ಏನಾರ ಮದ್ವೆ ಆಗ್ಬೇಕು ಅಂದ್ರೆ ಒಂದು ಕ್ರಿಸ್ಟಲ್ ಬೇಕು. ಅದನ್ನ ಇವಳು ಸುಮಾರು ವರ್ಷಗಳಿಂದ ಹುಡುಕ್ತಾ ಇರ್ತಾರೆ, ಸಿಗ್ತಾನೆ ಇರೋದಿಲ್ಲ. ಆ ಕ್ರಿಸ್ಟಲ್ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇವಳಿಗೆ. ಆ ಕ್ರಿಸ್ಟಲ್ ಇದ್ರೇನೆ ಇವರಿಬ್ರು ಮದ್ವೆ ಆಗಕ್ ಸಾಧ್ಯ, ಇಲ್ಲಾಂದ್ರೆ ಇವರಿಬ್ರು ಮದ್ವೆ ಆಗಂಗಿಲ್ಲ. ಜಿಮ್ ಕೂಡ ಆದಷ್ಟು ಬೇಗ ನಿಂಗೆ ಕ್ರಿಸ್ಟಲ್ ಸಿಗುತ್ತೆ ಅಂತ ಹೇಳ್ತಾ ಇರ್ತಾನೆ. ನೋಡ್ತಿದ್ದಂಗೆ ಇವರು ಆ ಗುರುಮುಷಿ ಬೆಟ್ಟಕ್ಕೆ ಬಂದ್ಬಿಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಮುಂದಕ್ಕೆ ಏನ್ ಮಾಡ್ಬೇಕು ಅಂದಾಗ ಮೇಲ್ಗಡೆ ಒಂದು ದಾರಿ ಇದೆ, ಆದ್ರೆ ನೀವೇ ಹುಡ್ಕೊಂಡು ಹೋಗ್ಬೇಕು, ನನ್ ಕೆಲಸ ಸರಿ ಆಯ್ತು ಬಿಡು ನಾವು ಹುಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಅವಳು ಕೂಡ ಹೊಂಟೋಗ್ತಾಳೆ. ಈಗ ಇವರು ಆ ದಾರಿನ ಹುಡ್ಕೊಂಡು ಆ ಬೆಟ್ಟನ ಹತ್ತುತ್ತಾ ಇರ್ತಾರೆ. ಹತ್ತುತ್ತಾ ಇವ್ರು ಒಂದು ಹೋಲ್ ತರ ಸಿಗುತ್ತೆ. ಇವರು ಇದೇ ಇರ್ಬೋದು ಅಂದ್ಬಿಟ್ಟು ಆ ಹೋಲ್ ಒಳಗಡೆ ಇಳಿತಾರೆ. ಇಳಿತಾ ಇವ್ರಿಗೆ ಫುಲ್ಲು ಶೆಕೆ ಆಗ್ತಾ ಇರುತ್ತೆ. ಹೆಂಗೋ ಮಾಡಿ ಆ ಹೋಲ್ ಒಳಗಡೆಗೆ ಇಳ್ದೇ ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೋಡ್ತಿರ್ಬೇಕಾದ್ರೆ ಅಲ್ಲಿ ಯಾವ್ದೋ ಒಂದು ಬಾಕ್ಸ್ ಇಕ್ಕೋ ತರ ಒಂದು ಮಾರ್ಕ್ ಇರುತ್ತೆ. ಅಲ್ಲಿ ಕೆಲವು ವಿಷಯಗಳನ್ನ ಬರ್ದಿರ್ತಾರೆ, ಅದನ್ನೆಲ್ಲ ಓದ್ ನೋಡ್ತಾರೆ. ಇಲ್ಲಿಗೆ ಲೈಟ್ ಬರ್ಬೇಕು ಅಂದ್ರೆ ಒಂಥರ ಬ್ಲೂ ಕಲರ್ ಹೊಳೆಯೋ ಒಂದು ಕಲ್ಲಿರುತ್ತೆ, ಅದನ್ನ ತಗೊಂಡ್ಬಂದು ಇಲ್ಲಿ ಇಕ್ಕಿದ್ರೆ ಈ ಜಾಗ ಪುನಃ ಲೈಟ್ ಆಗಿ ಉಳಿಯಕ್ ಶುರುವಾಗುತ್ತೆ. ಮತ್ತೆ ಇವರು ಆ ಬ್ಲೂ ಕಲರ್ ಹೊಳೆಯೋ ಕಲ್ಲನ್ನ ಹುಡುಕ್ತಾ ಇರ್ತಾರೆ. ಹುಡುಕ್ತಾ ಇರ್ಬೇಕಾದ್ರೆ ಜಿಮ್ಗೆ ಒಂದು ಕಲ್ ಸಿಗುತ್ತೆ, ಅದನ್ನ ಎತ್ಕೊಂಡು ಇಕ್ಕೋತಾನೆ. ಮತ್ತೆ ಹುಡುಕ್ತಿರ್ಬೇಕಾದ್ರೆ ಇವಕಿಗೆ ಆ ಕಲ್ ಸಿಗುತ್ತೆ, ಬ್ಲೂ ಕಲರ್ ಕಲ್ಲು.
ಅದನ್ನ ಎತ್ಕೊಂಡ್ ಬಂದ್ಬಿಟ್ಟು ತಗೊಂಬಂದು ಇಲ್ಲಿ ಹಾಕಿದ ತಕ್ಷಣ ಅಕ್ಕನಾಗ ಜಾಗ ಪೂರ್ತಿ ಎಲ್ಲ ಫುಲ್ ಲೈಟಾಗಿ ಹೊಡೆಯಕ್ ಶುರು ಆಗ್ಬಿಡುತ್ತೆ. ಹಂಗೋ ಸಕ್ಸಸ್ ಆಯ್ತು ಅಂದ್ಬಿಟ್ಟು ಅಲ್ಲಿಂದ ಪುನಃ ಆಚೆ ಬರ್ತಾರೆ. ಆಚೆ ಬಂದು ನೋಡ್ತಾರೆ ಓನ್ಲಿ ಯಾವ್ದೋ ಬೆಟ್ಟಕ್ಕೆ ಕಚ್ಕೊಂಡ್ಬಿಟ್ಟಿರ್ತಾನೆ. ಇವಾಗ ಇವ್ರಿಗೆ ಗೊತ್ತಾಗುತ್ತೆ ಇದೊಂದು ಗ್ರಾವಿಟೇಷನ್ ಪವರ್ ಇರೋ ಒಂದು ಇದು ಮ್ಯಾಗ್ನೆಟ್ ಪವರ್ ಇರೋ ಒಂದು ಜಾಗ ಇದು. ಆ ಲೈಟ್ ಏನ ಆನ್ ಮಾಡಿದ್ರೆ ಈ ಇಲ್ಲಿರೋ ಮ್ಯಾಗ್ನೆಟ್ಸ್ ನೆಲ್ಲ ಎಳ್ಕೊಂಡ್ಬಿಡುತ್ತೆ. ಈಗ ಮೋಲಿನ ಕಾಪಾಡ್ಬೇಕು ಅಂದ್ರೆ ಅದು ಪುನಃ ಆಫ್ ಮಾಡ್ಬೇಕು. ಮತ್ತೆ ಅಲ್ಲಿಗೆ ಈ ಜಲ್ಪರಿ ಬರುತ್ತೆ. ಥ್ಯಾಂಕ್ ಯು ನನ್ಗೆ ಈ ತರ ಸಹಾಯ ಮಾಡಿದ್ದಕ್ಕೆ ಅಂದಾಗ ಮೋಲಿಯಲ್ಲಿ ಸಿಗಾಕೊಂಡಿದ್ದಾನೆ. ಇದನ್ನೇ ನಾವು ವಾಪಸ್ ಕರ್ಕೊಂಡ್ ಬರ್ಬೇಕು ಅಂದ್ರೆ ನಾವು ಮತ್ತೆ ಲೈಟ್ ನ ಆಫ್ ಮಾಡ್ಬೇಕು ಅಂದಾಗ ಹೌದಾ ಇವಾಗ ಏನ್ ಮಾಡೋದು ಅಂತ ಇರ್ತಾನೆ. ನಮ್ಗೆ ಎಲ್ಲೋ ಅಂತ ಅರ್ಧ ಗಂಟೆ ಕೆಲ್ಸಕ್ಕೆ ಹೋಗ್ಬೇಕಾಗಿದೆ, ನಾವು ಅದನ್ನ ಮುಗಿಸ್ಕೊಂಡು ನಿನಗೆ ಮತ್ತೆ ಬಂದು ನಾವು ಸಹಾಯ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಇವರು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇವರು ಹೋಗ್ಬಿಟ್ಟು ಮತ್ತೆ ಆ ಲೈಟ್ ನ ಆಫ್ ಮಾಡ್ತಾರೆ. ಮತ್ತೆ ಮೂಲಿ ಕೆಳಗಡೆ ಬೀಳ್ತಾನೆ. ಮತ್ತೆ ಹೀಗೆ ಜಿಮ್ ಇದನ್ನಲ್ಲ ಒಂದು ಸುತ್ಕೆನ ತಗೊಂಡು ಅಲ್ಲೊಂದು ಕಲ್ಲಿರುತ್ತೆ, ಅಲ್ಲೊಂದು ಕಲ್ಲು ಅದಕ್ಕೆ ಸುತ್ಕೆಗೆ ಜಾಯಿಂಟ್ ಮಾಡಿಸ್ತಾನೆ. ಒಂಥರ ಮ್ಯಾಗ್ನೆಟ್ ರೀತಿ ಕಚ್ಕೋತಾ ಇರುತ್ತೆ. ಮತ್ತೆ ಇವನಿಗೆ ಸಿಕ್ಕಿತ್ತಲ್ಲ ಆ ಕಲ್ಲು ಜಾಯಿಂಟ್ ಮಾಡಿಸ್ತಾನೆ. ಒಂದ್ ನಿಮಿಷ ಜಾಯಿಂಟ್ ಮಾಡಿದ ತಕ್ಷಣ ಲೀವ್ಕ್ ಹತ್ರ ಒಂದು ಕಪ್ಪಲದ ಪೀಸ್ ಇರುತ್ತೆ, ಅದು ಎಳ್ಕೊಂಡು ಇವನ ಹತ್ರನೇ ಬಂದ್ಬಿಡುತ್ತೆ. ನಿಮಿಷ ಇವನು ಏನಾಗ್ತಿದೆ ಅನ್ನೋ ಅಷ್ಟರಲ್ಲಿ ಅಕ್ಕನಂಗ ಆ ಸುತ್ಕೆನ ಕೈಯಿಂದ ಕೆಳಗಡೆ ಬಿಟ್ಬಿಡ್ತಾನೆ. ಕಲ್ಲು ಬೇರೆ ಆಗ್ಬಿಡುತ್ತೆ. ನೋಡ್ತಾರೆ ಲೀವ್ಕ್ ಹಿಂದೆ ಈ ಎಮ್ಮಾನು ಕೂಡ ಬಂದ್ಬಿಟ್ಟಿರ್ತಾಳೆ. ಅಷ್ಟು ಫೋರ್ಸಾಗಿ ಎಳ್ದಿರುತ್ತೆ ಎರಡು ಕಲ್ಗಳು ಸೇರ್ಕೊಂಡು. ಇದನ್ನ ಹೇಗ್ ಮಾಡಿದೆ ಅಂತ ಲೀವ್ಕು ಜಿಮ್ನ ಕೇಳಿದಾಗ ಈ ರೀತಿ ಕಲ್ಗಳನ್ನ ಜೋಡಿಸಿ ಇದ್ರ ಮಧ್ಯೆ ಅಷ್ಟೇ ಅಂದಾಗ ಇವನಿಗೆ ಒಂದು ಪ್ಲಾನ್ ಬಂದ್ಬಿಡುತ್ತೆ. ಎಮ್ಮ ತಲೆ ಮೇಲೆ ಇದೇ ರೀತಿ ಮಾಡಿದ್ರೆ ಹೇಗಿರುತ್ತೆ ಅನ್ಬಿಟ್ಟು ಅಲ್ಲಿರೋ ಪಂಪ್ಗಳನ್ನೆಲ್ಲ ಕಟ್ಬಿಟ್ಟು ಆ ಕಡೆ ಈ ಕಡೆ ಕಲ್ಗಳನ್ನೆಲ್ಲ ಹಾಕಿ ಒಂಥರ ಸೇಮ್ ಅದ್ರ ಥರನೇ ರೆಡಿ ಮಾಡ್ತಾನೆ. ಇದರಿಂದ ಎಮ್ಮಗೆ ನೀರು ಬೇಕಾಗಿರೋದಿಲ್ಲ, ಕಲ್ಲಿದ್ಲು ಬೇಕಾಗಿರೋದಿಲ್ಲ. ಒಂಥರ ಗ್ರಾವಿಟೇಷನ್ ಫೋರ್ಸ್ ಅಲ್ಲಿ ಎಳ್ಕೊಂಡು ಹೋಗುತ್ತೆ ಮುಂದಕ್ಕೆ, ಮ್ಯಾಗ್ನೆಟ್ ರೀತಿ. ಅರ್ಥ ಆಗಿರ್ಬೋದು. ಆದ್ರೆ ಲೀವ್ ಜಿಮ್ ಹೇಳ್ತಾನೆ ನಾವ್ ಇದರಿಂದ ಮುಂದೆ ಹೋಗ್ಬೇಕು ಅಂದ್ರೆ ನಾವು ಮಾಲಿನ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ. ಏಂತಕ್ ಬಿಟ್ಟು ಹೋಗ್ಬೇಕು ಅಂತ ಇವನ್ ಕೇಳ್ತಾನೆ. ಇದರಿಂದ ಅವನಿಗೆ ಅಪಾಯವಾಗಿದೆ ಕಣೋ, ಅವನೇನಾರ ನಾವು ಹಾಕೊಂಡು ಹೋದ್ರೆ ತುಂಬಾ ಫೋರ್ಸ್ ಇಂದ ಅವನು ಕೆಳಗಡೆ ಬಿದ್ದು ಹೋದ್ರು ಬಿಡ್ಬೋದು. ಇದರಿಂದ ನಾವು ಎಲ್ಲರಿಗೂ ತೊಂದರೆ ಆಗುತ್ತೆ. ನಾವು ಅವನು ಇಲ್ಲೇ ಬಿಟ್ಟು ಹೋಗೋಣ, ಬೇಕಾದ್ರೆ ಆಮೇಲೆ ಬಂದ್ಬಿಟ್ಟು ಅವನ್ನ ನಾವು ಕರ್ಕೊಂಡು ಹೋಗೋಣ ಅಂದಾಗ ಅವನು ಕೂಡ ಒಪ್ಕೋತಾನೆ. ಮತ್ತೆ ಮೌಲಿ ಹತ್ರ ನಾವು ಆದಷ್ಟು ಬೇಗ ನಾವು ಬರ್ತೀವಿ, ಅಲ್ಲಿವರೆಗೂ ನೀನು ಇಲ್ಲೇ ಇರೋ ಅಂದ್ಬಿಟ್ಟು ಅದ್ರ ಜೊತೆಗೆ ಒಂದು ಚೀಟಿ ಅಂತ ಕೇಳ್ತಾನೆ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ ನೀವು ಯಾರಾದ್ರೂ ಮೌಲಿನ ನೋಡಿದ್ರೆ ದಯವಿಟ್ಟು ಇಲ್ಲೇ ಬಿಟ್ಟು ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಬರ್ತೀವಿ ಚೀಟಿಲಿ ಬರ್ಬಿಟ್ಟು ಮೂಲಿ ಹತ್ರ ಇಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇಲ್ಲಿ ಇವರೆಲ್ಲ ಈಗ ಟ್ರೈನ್ ಒಳಗಡೆ ಬರ್ತಾರೆ. ಬಂದ್ಬಿಟ್ಟು ಲೀವ್ಕು ಹೇಗಾದ್ರೂ ಮಾಡಿ ಸಕ್ಸಸ್ ಆದ್ರೆ ಸಾಕು ಅಂದ್ಬಿಟ್ಟು ಅವ್ನು ಮಾಡಿದ್ನಲ್ಲ ಮ್ಯಾಗ್ನೆಟಿಕ್ ಪವರ್ ಅದನ್ನ ಹತ್ರ ತಗೊಂಡ್ಬರ್ತಾನೆ. ತಗೊಂಡ್ಬಂದಿದ ತಕ್ಷಣ ಬುಲೆಟ್ ಟ್ರೈನ್ ನುಗ್ಗುತ್ತದು ಎಷ್ಟು ಸ್ಪೀಡ್ ಆಗಿ ಹೋಗುತ್ತೆ ಅಂದ್ರೆ ಹಾಗೆ ಅದನ್ನ ಮೇಲ್ಗಡೆ ಕೆಳಿತಾನೆ. ಟ್ರೈನಿಂದ ಹೆಲಿಕಾಪ್ಟರ್ ಆಗ್ಬಿಡುತ್ತೆ. ಫುಲ್ಲು ಆಕಾಶದ ಮೇಲೆ ಹೋಗ್ತಾರೆ. ಎಲ್ಲಾರು ಸೂಪರ್ ಆಗಿರುತ್ತೆ ಸೀನು ನೋಡೋಕೆ ಅಂತಾನೆ. ಬೋರ್ಡ್ಗಳನ್ನೆಲ್ಲ ಟೆಸ್ಟ್ ಮಾಡ್ಕೊಂಡು ಕಾಮನ್ ಬಿಲ್ನ ದಾಟ್ಕೊಂಡು ಅಲ್ಲಿಂದ ಬರ್ತಾರೆ. ಹಾಗೆ ಮರುಭೂಮಿ ಹತ್ರ ಬರ್ತಾರೆ. ಕರೆಕ್ಟಾರ ಕರ್ಕೊಂಡು ಹೋಗೋಣ ಅಂತ ಓಲಿ ನೋಡ್ತಾನೆ. ಈ ವರ್ಲ್ಡ್ 13 ಪೈರೇಟ್ಸ್ಗಳು ಇವ್ರ ಹತ್ರ ಬರ್ತಾ ಇರೋದನ್ನ ಇದರಿಂದ ಟ್ರೈನ್ ಸೈಡಿಗೆ ತಿರುಗಿಸ್ಬಿಡ್ತಾನೆ. ಇದರಿಂದ ಕಂಟ್ರೋಲ್ ಹೋಗ್ಬಿಡುತ್ತೆ. ಏನಾದ್ರೆ ಹೋಗ್ತಾ ಇರುತ್ತೆ. ಹಂಗ ಹಿಂಗು ಮಾಡಿ ಲಿವ್ಕು ಅದನ್ನ ಕರ್ಕೊಂಡ್ಬಂದು ನೆಲ ಕೇಳಿಸ್ತಾನೆ. ಇವನು ಲಿವ್ಕ್ ಹತ್ರ ನಾನು ವರ್ಲ್ಡ್ 13 ಅವ್ರದ ಒಂದು ಬೋಟ್ ನ ನೋಡ್ತಾ ಇದ್ದಾಗ ನಿನಗೆ ಗೊತ್ತಾನೆ ಇದು ಮೊದಲೇ ಇಲಿಜನ್ ತೋರಿಸುತ್ತೆ ಅಂತ, ಅದ್ರ ಬಗ್ಗೆ ಎಂತಕ್ಕೆ ಯೋಚನೆ ಮಾಡ್ತೀಯ, ಅದ್ರ ಬಗ್ಗೆ ತಲೆ ಕಟ್ಸ್ಕೊಂಬೇಡ ಅಂದ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಮಗ ಏನಾದ್ರು ಆಗಿದೆ ಅಂತ ನೋಡ್ತಾ ಇರ್ತಾರೆ. ಆಗ ಈ ಕಡೆ ನೋಡಿದಾಗ ಮಿಸ್ಟರ್ ಟರ್ಟರು ಅಳ್ತಾ ಇರ್ತಾನೆ. ಅಯ್ಯೋ ಏನಾಯ್ತು, ನನ್ನ ಮನೆಯೆಲ್ಲ ಹಾಳಾಗೋಯ್ತಲ್ಲೋ ಹಂಗೆ ಹಿಂಗೆ ಅಂತ ಅನ್ಕೋತಿರ್ತಾನೆ. ಇವರಿಬ್ರು ಹೋಗ್ಬಿಟ್ಟು ಮಿಸ್ಟರ್ ಟರ್ಟರ್ ಹತ್ರ ಏನಾಯ್ತು ಅಂತ ಕೇಳಿದಾಗ ಅವ್ನು ಇವ್ರಿಬ್ರು ಇಲ್ಲಿಗೆ ಬಂದಿರೋದನ್ನ ನಮ್ ತಿಳಿದಿಲ್ಲ, ನೀವೆಲ್ಲ ಸುಳ್ಳು ನನ್ನ. ಆಮೇಲೆ ಅವ್ನು ಎಬ್ಬಸ್ಬಿಟ್ಟು ಕರೆಕ್ಟಾಗಿ ಕೇಳಿದಾಗ ಏನಾಯ್ತು ಹೇಳು ಅಂದಾಗ ಯಾವುದೋ ಒಂದು ವಿಚಿತ್ರವಾಗಿರೋ ಪ್ರಾಣಿ ನಮ್ಮ ಮನೆ ಮೇಲೆ ನುಗ್ಬಿಟ್ಟಿದೆ, ಅದನ್ನೇನೋ ಓಡ್ಸೋಕ್ ನೋಡಿದ್ರೆ ಅದೇ ನಾನು ಎದುರಿಸ್ತೈತೆ, ನೋಡಿದ್ರೆ ತುಂಬಾ ಭಯ ಆಗ್ತೈತೆ ನನಗೆ ಅಂತಾನೆ. ಇವರಿಬ್ರು ಕೂಡ ಯಾರಿರ್ಬೋದು ಅದು ಅಂದ್ಬಿಟ್ಟು ಬಾಸರಿ ನಾವು ನೋಡೋಣ ಅನ್ಬಿಟ್ಟು ಮನೆ ಹತ್ರ ಹೋಗ್ತಾರೆ. ಲೀವ್ಕು ಏನಿರ್ಬೋದು ಇವ್ರ ಮನೆ ಒಳಗಡೆ ಅನ್ಬಿಟ್ಟು ಶಿಸ್ತಾಗಿ ಎದ್ಬಿಟ್ಟು ಮನೆ ಒಳಗಡೆ ಹೋಗಿ ನೋಡ್ತಾ ಇರ್ತಾನೆ. ಮನೆ ಒಳಗಡೆ ಎಲ್ಲ ಹೋಗಿ ಹುಡುಕ್ತಿರ್ಬೇಕಾದ್ರೆ ಅಲ್ಲಿ ನೆಪಮ್ಮ ಇರ್ತಾನೆ. ನೆಪಮ್ಮ ನೋಡಿದ ತಕ್ಷಣ ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂದಾಗ ನಾನಾ ಇಲ್ಲೇ ಸುಮ್ನೆ ಊಟ ಹುಡುಕ್ತಾ ಇದ್ದೆ ಅಂತ ಇವ್ನು ಹೇಳ್ತಾನೆ. ಅಲ್ಲಿಗೆ ಟರ್ಟರ್ ಕೂಡ ಬರ್ತಾನೆ. ಒಬ್ರಿಗೊಬ್ರು ನೋಡಿ ಎದ್ರುಕೊಂಡ್ಬಿಟ್ಟಿರ್ತಾರೆ. ಅವನ್ನ ನೋಡಿ ಇವ್ನ ಎದ್ರುಕೊಂಡಿರ್ತಾನೆ, ಇವನ್ನ ನೋಡಿ ಅವನ್ನ ಎದ್ರುಕೊಂಡಿರ್ತಾನೆ. ಮತ್ತೆ ಇವರಿಬ್ರು ಸೇರ್ಕೊಂಡು ಇವರಿಬ್ರಿಗೂ ಫ್ರೆಂಡ್ಶಿಪ್ ಮಾಡಿಸ್ತಾರೆ. ಮತ್ತೆ ನೈಟ್ ಆಗಿದ ತಕ್ಷಣ ಹೀಗೆ ಊಟ ಮಾಡ್ಕೊಂಡು ಇಬ್ಬರು ಎಲ್ಲರೂ ಕೂಡ ಮಾತಾಡ್ಕೊಂಡು ಕುಂತಿರ್ಬೇಕಾದ್ರೆ ಜಿಮ್ಮು ಟರ್ಟರ್ನ ನಿಮ್ಗೇನಾದ್ರೂ ಸಮಸ್ಯೆ ಇಲ್ಲ ಅಂದ್ರೆ ನೀವು ನಮ್ ಜೊತೆ 3 ಗಂಟೆಗೆ ಬರ್ಬೋದಾ ಅಂತ ಕೇಳ್ತಾರೆ. ಟರ್ಟರ್ ಕೂಡ ಹೌದಾ ನಾನು ಅಲ್ಲಿಗೆ ಬರ್ಬೋದಾ, ನಾನೇನೋ ಅಲ್ಲಿಗೆ ಬಂದ್ರೆ ಅಲ್ಲಿರೋ ಜನ ನೋಡಿ ಎದ್ರುಕೊಳ್ಳಲ್ವ ಅಂದಾಗ ಅಲ್ಲಿ ಯಾರು ನಿಮ್ಮನ್ನ ಏನು ಮಾಡೋದಿಲ್ಲ, ಮೂರಲ್ಯಾಂಡ್ ಇರೋರೆಲ್ಲ ಒಳ್ಳೆ ಮನ್ಸಿರೋರು, ನೀವು ಅಲ್ಲಿಗೆ ಬಂದಿರ್ಬೋದು ಅಂತ ಇವನ್ ಹೇಳ್ತಿದ್ರೆ ಸರಿ ಆಯ್ತು ನಾನು ಖಂಡಿತ ಅಲ್ಲಿಗೆ ಬರ್ತೀನಿ ಅಂತ ಒಪ್ಕೋತಾನೆ ಟರ್ಟರ್. ಮತ್ತೆ ಜಿಮ್ಮು ಟರ್ಟರ್ ಹತ್ರ ಈ ಮರುಭೂಮಿಲಿ ಕಾಣೋ ವಿಷನ್ಸ್ ಅಲ್ಲಿ ನಿಜ ಆಗುತ್ತಂತ ಟರ್ಟರ್ನ ಕೇಳ್ತಾನೆ. ಅದಕ್ಕೆ ಟರ್ಟರ್ ಒಂದೊಂದ್ಸಲಿ ಆಗ್ಲೂಬಹುದು ಒಂದೊಂದ್ಸಲಿ ಇಲ್ಲ, ಯಾಕೆಂದ್ರೆ ಇವ್ನಿಗೆ ವರ್ಲ್ಡ್ 13 ಅವ್ರದ್ದು ಒಂದು ಬೋಟ್ ಕಾಣಿಸುತ್ತಲ್ಲ ಅದಕ್ಕೋಸ್ಕರ ಇದನ್ನ ಕೇಳ್ತಾ ಇರ್ತಾನೆ. ಇವರು ಹೇಗಾದ್ರೂ ಮಾಡಿ ಆ ವರ್ಲ್ಡ್ 13 ಅವ್ರನ್ನ ಹಿಡಿಲೇಬೇಕು, ಇಲ್ಲ ಅಂದ್ರೆ ಅವರು ಇನ್ನಷ್ಟು ಮಕ್ಕಳುಗಳನ್ನ ತಗೊಂಡೋಗಿ ಈ ತರ ಟ್ರೈನ್ ಸಿಟಿಗೆ ಕೊಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆಗ ನೆಪಮಕ್ಕೂ ಇಲ್ಲ ನೀವು ಇನ್ನೊಂದ್ಸಲ ಅಲ್ಲಿ ಹೋಗ್ಬಾರ್ದು, ಸುಮ್ನೆ ಅಲ್ಲಿ ಹೋಗ್ತೀರಿ ಇನ್ನೊಂದ್ಸಲಿ ತೊಂದರೆ ಸಿಗೋತೀರಿ ಅಂತ ಹೇಳ್ತಾ ಇರ್ತಾನೆ. ಆಗ ಲೀಕು ನೀನು ಡ್ರ್ಯಾಗನ್ ಸಿಟಿಯಿಂದ ಅಂತ ಕೀಲ್ ಬಂದ್ಬಿಟ್ಟೆ ಅಂತ ಕೇಳಿದಾಗ ನಾನ್ ಬಂದಿಲ್ಲ, ಅವರೇ ನನ್ನ ಓಡಿಸ್ಬಿಟ್ರು, ನಾನ್ ನಿಮ್ಗೆ ಸಹಾಯ ಮಾಡಿದ್ದು ಆಗ ಈಗ ಅವ್ರಿಗೆ ಗೊತ್ತಾಗ್ಬಿಡ್ತು, ಅದಕ್ಕೋಸ್ಕರ ನನ್ನ ಆ ಡ್ರ್ಯಾಗನ್ ಸಿಟಿಯಿಂದಾನೆ ಓಡಿಸ್ಬಿಟ್ರು,
ನಾನು ಎಲ್ಲಿರ್ಬೇಕು ಅನ್ನೋ ಗೊತ್ತಾಗ್ದಲ್ಲ ಹೀಗೆ ಬರ್ತಿದ್ದೆ, ಆಗ ನನಗೆ ಇಲ್ಲಿ ಮನೆ ಸಿಕ್ತು ಅಂತ ಹತ್ಕೊಂಡು ಅವ್ರ ಹತ್ರ ಹೇಳ್ತಾ ಇರ್ತಾನೆ. ಅವರು ಕೂಡ ಇವನ್ ಬಗ್ಗೆ ನೋಡ್ಬಿಟ್ಟು ನನಗೆ ಹೇಗಾದ್ರೂ ಮಾಡಿ ಸಹಾಯ ಮಾಡ್ಲೇಬೇಕಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಹೇಗ್ ಮಾಡೋದು ಅಂತ. ಇವ್ನಿಗೆ ಬೆಚ್ಚಗಿರೋ ಜಾಗ ಬೇಕಲ್ವಾ, ಹಾಗಾಗಿ ಇವರು ಈ ಗುರುಮುಷ ಬೆಟ್ಟ ಇದೆಯಲ್ಲ ಅಲ್ಲಿ ಕರ್ಕೊಂಡೋದ್ರೆ ಹೇಗಿರುತ್ತೆ ಅಂತ ಪ್ಲಾನ್ ಆಗ್ತಾರೆ. ಅದನ್ನ ಅವ್ನಿಗೂ ಹೇಳ್ತಾರೆ, ಈ ತರ ಒಂದ್ ಜಾಗಕ್ಕೆ ನೀನ ಕರ್ಕೊಂಡು ಹೋಗ್ತೀವಿ ಬರ್ತೀಯ ಅಂತ. ಅವ್ನು ಕೂಡ ನಾನು ಬರ್ತೀನಿ ಅಂತ ಒಪ್ಕೋತಾನೆ. ಮತ್ತೆ ಇವ್ರಿಬ್ರನ್ನ ಕರ್ಕೊಂಡು ಗುರುಮುಷ ಒಂದು ಬೆಟ್ಟಕ್ಕೆ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ನೆಪಮುಖ ಜಾಗನೆಲ್ಲ ನೋಡ್ತಾ ಇರ್ತಾನೆ ಹೇಗಿದೆ ಅನ್ಬಿಟ್ಟು. ಅಲ್ಲಿಗ ಆ ಜಲ್ಪರಿ ಕೂಡ ಬರುತ್ತೆ. ಆ ಜಲ್ಪರಿನ ನೋಡಿದ ತಕ್ಷಣ ಇಬ್ರು ಕೂಡ ಎದ್ರುಕೊಂಡ್ಬಿಡ್ತಾರೆ. ಯಾಕಂದ್ರೆ ಬೆಂಕಿಗೂ ನೀರಿಗೂ ಆಗ್ ಬರಲ್ಲ ಅಲ್ವಾ, ಹಾಗಾಗಿ ಇವರಿಬ್ರನ್ನ ನೋಡಿ ಒಬ್ರಿಗೊಬ್ರು ಎದ್ರುಕೋತಾ ಇರ್ತಾರೆ. ಮತ್ತೆ ಇವರಿಬ್ರನ್ನ ಫ್ರೆಂಡ್ಶಿಪ್ ಮಾಡಿಸ್ತಾರೆ. ಅವರಿಬ್ರೆ ನಾನು ಇವ್ರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡ್ಕೊಳಲ್ಲ ಹಿಂಗೆ ಅನ್ಕೊಂಡು ಜಾರಿ ನೀರಿಗೆ ಬಿಡೋ ಟೈಮಲ್ಲಿ ಬೆಂಕಿನ ಬಾಯಿಂದ ಬಿಟ್ಬಿಡ್ತಾನೆ. ಅದುವಾಗ ಒಂದು ಕಲ್ಲಿ ಬಿದ್ಬಿಟ್ಟು ಆ ಕಲ್ಲಿಂದ ಒಂದು ಕ್ರಿಸ್ಟಲ್ ಕ್ರಿಯೇಟ್ ಆಗಿರುತ್ತೆ. ನಿಮ್ಗೆ ಹೇಳ್ದಾಗೆ ಈ ಜಲ್ಪರಿ ಅವ್ರ ಬಾಯ್ ಫ್ರೆಂಡ್ ಮದುವೆ ಆಗ್ಬೇಕು ಅಂದ್ರೆ ಒಂದು ಕ್ರಿಸ್ಟಲ್ ಬೇಕಾಗಿರುತ್ತಲ್ಲ, ಅದೇ ಇದು. ಅದನ್ನ ನೋಡಿ ಖುಷಿಯಾಗಿ ಇದಿದ್ರೆ ನನ್ನ ಬಾಯ್ ಫ್ರೆಂಡ್ ಜೊತೆ ನಾನು ಮದುವೆ ಮಾಡ್ಕೊಬಹುದು ಅಂದ್ಬಿಟ್ಟು ಅದನ್ನೇ ಎತ್ತಿಕೋತಾಳೆ. ಇವರಿಬ್ರಿಗೂ ಫ್ರೆಂಡ್ಶಿಪ್ ಮಾಡಿಸ್ಬಿಟ್ಟಿರ್ತಾರೆ. ಮತ್ತೆ ಮೂಲಿನ ನೋಡಕ್ಕಿಂತ ಹೋಗ್ತಾರೆ, ಬಟ್ ಮೂಲಿ ಎಲ್ಲೂ ಕಾಣ್ತಾನೆ ಇರೋದಿಲ್ಲ. ಅಲ್ಲಿಗೆ ಒಂದು ಲೆಟರ್ ಸಿಕ್ಕಿರುತ್ತೆ. ಅದೇ ಯಾರ್ದಪ್ಪ ಅಂದ್ರೆ ಈ ವೈಲ್ಡ್ 13 ಅವ್ರದ್ದು. ನಾವು ಮೂಲಿನ ಎತ್ತಾಕೊಂಡು ಹೋಗ್ತಾ ಇದೀವಿ, ನಿಮ್ಗೇನಾರು ಬೇಕು ಅಂದ್ರೆ ಮಿಸ್ಟರ್ ಗ್ರ್ಯಾಂಟ್ ನ ನಮ್ಮ ಕಡೆ ಕಳಿಸಿ ಅಂತ ಅದ್ರಲ್ಲಿ ಬರ್ದ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಇವ್ರದ್ದು ಜಾಸ್ತಿ ಆಯ್ತು, ಇವಾಗ ಯಾವ್ದಾರ ಒಂದು ಮಾಡ್ಲೇಬೇಕು, ನಾವು ಮೊಯ್ಲಿನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂದ್ಬಿಟ್ಟು ಈ ವೈಲ್ಡ್ 13 ಎಲ್ಲಿ ಸಿಗ್ತಾರೆ ಅಂದ್ಬಿಟ್ಟು ಈ ಗ್ರ್ಯಾಂಡ್ ಟೂತ್ ನ ಕೇಳ್ಬೇಕು ಅಂತ ಇರ್ತಾರೆ. ಹೋಗಕ್ಕಿಂತ ಮುಂಚೆ ಈ ಟರ್ಟರ್ನ ಮೋರಲ್ಯಾಂಡ್ಗೆ ಕಳಿಸ್ಬೇಕು ಅಂದ್ಬಿಟ್ಟು ಆ ಜಲ್ಪರಿನೇ ಕೇಳ್ತಾರೆ, ನೀ ನಂಗೆ ಸಹಾಯ ಮಾಡ್ತೀಯಾ, ಈ ರೀತಿ ಟರ್ಟರ್ನ ಮೋರಲ್ಯಾಂಡ್ಗೆ ಕಳ್ಸ್ಕೊಡ್ತೀಯಾ ಅಂತ. ಅವಳು ಕೂಡ ನೀವು ನಮ್ಗೆ ಇಷ್ಟ ಸಹಾಯ ಮಾಡಿದೀರಾ, ನಮ್ಗೆ ಇಷ್ಟ ಮಾಡಲ್ವಾ ಅಂದ್ಬಿಟ್ಟು ಒಪ್ಕೋತಾಳೆ. ಮತ್ತೆ ನೆಪಮುಕ್ನ ಮತ್ತೆ ಜಲ್ಪರಿನ ಎಲ್ಲಾರನ್ನ ಅಲ್ಲೇ ಬಿಟ್ಬಿಟ್ಟು ಇವರು ಸೀದಾ ಮ್ಯಾಂಡಲಾ ಐಲ್ಯಾಂಡಿಗೆ ಬರ್ತಾರೆ. ಇಲ್ಲಿ ಲೀಸಿ ಅವರ ಅಪ್ಪ ಇಬ್ರು ಆಟ ಆಡ್ತಾ ಇರ್ತಾರೆ. ಅಲ್ಲಿಗೆ ಇವರಿಬ್ರು ಬರ್ತಾರೆ. ಇವರಿಬ್ರು ನೋಡಿ ಆ ದೇಶದ ರಾಜ ಖುಷಿ ಪಡ್ತಾನೆ. ಏನ್ ಬಂದಿದ್ದೀರಾ, ಏನ್ ನಿಮಿಷ ಅಂದಾಗ ಈ ರೀತಿ ನಾವು ಮಿಸ್ಟರ್ ಗ್ರ್ಯಾಂಡ್ ಟೂತ್ ನ ನೋಡ್ಬೇಕಿತ್ತು ಅಂತ. ಸರಿ ಆಯ್ತು ಬನ್ನಿ ಅದಕ್ಕೇನಂತೆ ನೋಡೋಣ ಅನ್ಬಿಟ್ಟು ಆ ಗ್ರ್ಯಾಂಡ್ ಟೂತ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಗ್ರ್ಯಾಂಡ್ ಟೂತ್ ನ ಎಬ್ಬಿಸಿದಾಗ ಅದು ಕೂಡ ಎದ್ದೇಳುತ್ತೆ. ಜಿಮ್ಮು ನಾವು ವೈಲ್ಡ್ 13 ನ ಹಿಡಿಬೇಕು, ಅವ್ರು ಎಲ್ಲಿ ಸಿಗ್ತಾರೆ ಅಂತ ಕೇಳಿದಾಗ, ಮತ್ತೆ ನಾವು ಹೇಗೆ ಅವ್ರನ್ನ ನೋಡ್ಕೋದು ಅಂತಾನು ಕೇಳಿದಾಗ ಅದು ಹೀಗೆ ಹೇಳುತ್ತೆ, ನಿಮ್ಗೆ ಒಂದು ಸಿಗ್ಬೇಕು ಅಂದ್ರೆ ನಿಮ್ಮ ಬೋಟ್ನ ಪೂರ್ತಿ ನೀಲಿ ಕಲರ್ಗೆ ಬದಲಾಯಿಸಿ, ಅಲೆಗಳ ರೀತಿ ಡ್ರಾಯಿಂಗ್ನ ಬಿಡಿಸಿ, ಇಲ್ಲೂ ಶಸ್ತ್ರಗಳನ್ನ ಅಂದ್ರೆ ಟೂಲ್ಸ್ಗಳು, ಕತ್ತಿ ಮಚ್ಚು ಚಾಕು ಅವನ್ನೆಲ್ಲ ತಗೊಂಡೋಗ್ರಿ. ಮತ್ತೆ ನೀವು ಮುಂದೆ ಹೋಗ್ತಿರ್ಬೇಕಾರೆ ಬೋಟ್ನ ನೀವು ಕಂಟ್ರೋಲ್ ಮಾಡಬೇಡಿ, ಆ ಬೋಟ್ ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ಹೋಗಕ್ ಬಿಟ್ಬಿಡಿ. ನೀವೇನೇ ಕಂಟ್ರೋಲ್ ಮಾಡಕ್ ಟ್ರೈ ಮಾಡಿದ್ರೆ ನೀವು ಆ ದಾರಿಯಿಂದ ಮಿಸ್ ಆಗಿ ಹೋಗ್ಬಿಡ್ತೀರಾ. ಮತ್ತೆ ವರ್ಲ್ಡ್ 13 ಕ್ಯಾಪ್ಟನ್ ಅವನ ಹತ್ರ ಒಂದು ಹ್ಯಾಟ್ ಇದೆ. ಆ ಹ್ಯಾಟ್ ಮೇಲೆ ಒಂದು 5 ಕೆರೆ ಇರೋ ಒಂದು ಬ್ಯಾಡ್ಜ್ ಇದೆ. ಅದನ್ನ ನೀನ್ ತಗೋ, ಅದು ನಿನ್ನ ತಂದೆ ತಾಯಿ ಯಾರು ಅಂತ ನಿನಗೆ ತೋರಿಸುತ್ತೆ. ಇದಿಷ್ಟು ಮಾಡಿ ಸಾಕು ಅಂತ ಹೇಳಿ ಪುನಃ ಅದು ಮನುಕೊಂಡ್ಬಿಡುತ್ತೆ. ಇವ್ರು ಕೂಡ ಸರಿ ಆಯ್ತು ಅದೇನ್ ಮುಂದಕ್ಕೆ ನೋಡೋಣ ಅನ್ಬಿಟ್ಟು ಆ ಬೋಟ್ ನ ಸೇಮ್ ಅದೇ ರೀತಿ ರೆಡಿ ಮಾಡಿಸ್ತಾ ಇರ್ತಾರೆ. ಇವರೆಲ್ಲ ಹೋಗಾದ್ಮೇಲೆ ಲೂಸಿ ಬಂದ್ಬಿಟ್ಟು ಮತ್ತೆ ಡ್ರ್ಯಾಗನ್ ಹತ್ರ ಹೋಗ್ತಾಳೆ. ಅವ್ರಿಗೆ ಏನಾರ ಮುಂದಕ್ಕೇನೋ ತೊಂದರೆ ಆಗುತ್ತೆ ಅಂತ ಕೇಳ್ತಾಳೆ. ಅದು ಕೂಡ ಒಂದು ಒಗ್ಗಟ್ಟನ್ನು ಹೇಳುತ್ತೆ, ಬಟ್ ಆದ್ರೆ ಅದು ಅವಳಿಗೆ ಅರ್ಥ ಆಗೋದಿಲ್ಲ. ಇದೊಂದು ಅರ್ಥ ಆಗುತ್ತೆ ಅಷ್ಟೇ, ನಾನು ಇವ್ರ ಜೊತೆ ಹೋದ್ರೆ ಏನಾರು ಒಂದು ಹೆಲ್ಪ್ ಆಗೇ ಆಗುತ್ತೆ ಅಂತ ಗೊತ್ತಾಗಿ ಅವ್ರ ತಂದೆ ಹತ್ರ ಹೋಗ್ಬಿಟ್ಟು ನಾನು ಇವ್ರ ಜೊತೆ ಹೋಗ್ತೀನಿ ಅಂದಾಗ ಅವ್ರ ತಂದೆ ಹೇಳೋದೇ ಇಲ್ಲ, ನೀನು ಬೋಟ್ನೇನಾರು ಹತ್ತಿದ್ರೆ ಕಾಲು ಮುರಿದು ಹಾಕ್ಬಿಡ್ತೀನಿ, ಸುಮ್ಮನೆ ಹೋಗ್ತಾರೆ ಮನೆಗೆ ಅಂತ ಬೈಸ್ ಕಳಿಸ್ಬಿಡ್ತಾನೆ. ಅವಳು ಕೂಡ ನಾನು ಹೋಗೋದನ್ನ ಯಾವನ್ ಕೈಲೂ ತಡೆಯಕ್ಕಾಗಲ್ಲ ಅನ್ಬಿಟ್ಟು ಅಲ್ಲಿಂದ ಬೇಜಾರಾಗಿ ಹೊಟ್ಟೋಗ್ಬಿಡ್ತಾಳೆ. ಮತ್ತೆ ಇವರು ಬೋಟ್ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ತುಂಬಾ ದಿವಸ ಆಗ್ಬಿಟ್ಟಿರುತ್ತೆ, 3 ದಿನ ಹೆಚ್ಚಾಗ್ಬಿಟ್ಟಿರುತ್ತೆ. ಇನ್ನೂ ಇವ್ರಿಗೆ ಸಿಗ್ತಾನೆ ಇರೋದಿಲ್ಲ. ಅದ್ ನೋಡಿದ್ರೆ ಎತ್ತಾಗ್ಬೇಕು ಅಂತ ಹೋಗ್ತಾ ಇರುತ್ತೆ ಬೋಟು. ಅಲ್ಲೇ ಇದ್ದ ಕೆಲವು ಸೈನಿಕರು ಆಟ ಆಡ್ತಾ ಬೇಜಾರಾಗಿ ಈಗಲೇ ಜಗಳ ಆಡ್ತಾ ಇರ್ತಾರೆ. ಇವನು ಆ ಸೈನಿಕರು ಸಿಪಾಯಿ ಬಂದ್ಬಿಟ್ಟು ಏನ್ ಮಾಡ್ತಾ ಇದೀರೋ ನಿಲ್ಸರು ಅಂತ ಅವ್ನ ಹತ್ತಿದ್ದಾನೆ. ಮತ್ತೆ ಆ ಸೈನಿಕರು ಸಿಪಾಯಿ ಇದ್ದಾನಲ್ಲ, ಇನ್ನು ನಮ್ ಕೈಲಿ ಆಗಲ್ಲ, ಈ 3 ದಿವಸದಿಂದ ನಾವ್ ಇಲ್ಲೇ ಇದ್ದೀವಿ, ಇನ್ನೂ ನಮ್ಗೆ ಅವ್ರು ಸಿಕ್ಕಿಲ್ಲ, ಈ ಬೋಟ್ ನ ನಾವೇ ಕಂಟ್ರೋಲ್ ಮಾಡ್ಬೇಕು ಅಂದ್ಬಿಟ್ಟು ಆ ಬೋಟ್ ನ ಕಂಟ್ರೋಲ್ ಮಾಡೋಕೆ ಅಂತ ಹೋಗ್ತಾನೆ. ಅವ್ರು ಕೂಡ ತಡೀತಾರೆ ಜಿಮ್ಮು ಲೂಪ್, ಬಟ್ ಅವ್ರು ಕೇಳೋದಿಲ್ಲ. ಬೋಟ್ ನ ತಿರುಗ್ಸಕ್ಕೆ ಅಂತ ಹೋಗ್ತಾನೆ, ತಿರುಗ್ತಾನೆ ಇರೋದಿಲ್ಲ. ಏನಾರ ಪ್ರಾಬ್ಲಮ್ ಆಗಿದೆಯಾ ಅನ್ಬಿಟ್ಟು ಕೆಳಗಡೆ ಹೋಗಿ ನೋಡ್ತಾನೆ, ಅಂದ್ರೆ ಕಂಟ್ರೋಲ್ ಇರುತ್ತಲ್ಲ, ಅದ್ರ ಕೆಳಗಡೆ ಹೋಗಿ ನೋಡ್ತಾನೆ. ಅಲ್ಲಿ ಇವ್ರಿಗೆ ಲೀಸಿ ಸಿಗ್ತಾಳೆ. ಲೀಸಿನ ನೋಡಿದ ತಕ್ಷಣ, ರಾಜ್ಕುಮಾರಿ ನೀವೆಂತ ಕೆಲಿಗೆ ಬಂದ್ರಿ, ನೀವು ವಾಪಸ್ ತಿರುಗ್ಸೋ ಬೋಟ್ನ ಅವ್ರು ರಾಜ್ಕುಮಾರಿನ ಮನೆ ಬಿಡಬೇಕು ಅಂದಾಗ, ಇಲ್ಲ ನೀನು ವಾಪಸ್ ತಿರ್ಸಂಗಿಲ್ಲ, ನೀನು ಜಿಮ್ ಲುಕ್ ಹೇಳಿದ ಮಾತನ್ನ ಕೇಳಬೇಕು ಅಂತ ಅವಳು ಆರ್ಡರ್ ಮಾಡ್ತಾಳೆ. ಆಗ ಅಲ್ಲಿಗೆ ಈ ವೈಲ್ಡ್ 13 ಬರೋದ್ನ ಇವ್ರಿಗೆ ಕಾಣಿಸ್ಬಿಡುತ್ತೆ. ಸುರಾಜ್ಕೊಳ್ಳೋ ಇವ್ರಿಗೆ ದಮಾಯಿಸ್ತಾನ ಅಂದ್ಬಿಟ್ಟು ಎಲ್ಲರೂ ಕೂಡ ಈ ಗನ್ಗಳನ್ನ ಅವ್ರ ಮೇಲೆ ಶೂಟ್ ಮಾಡ್ತಾರೆ. ನೋಡಿದ್ರೆ ಅವ್ರುಗಳು ಒಳ್ಳೆ ಶೀಲ್ಡ್ ಆಗಿರೋ ಒಂದು ಬೋಟ್ನೆ ಮಾಡ್ಕೊಂಡಿರ್ತಾರೆ, ಏನು ಆಗ್ತಾನೆ ಇರೋದಿಲ್ಲ ಅವ್ರ ಬೋಟ್ಗೆ. ಮತ್ತೆ ನೋಡ್ತಾರೆ ಎಲ್ಲಾರು ಒಂದೇ ತರ ಇರ್ತಾರೆ, ಯಾರು ಅದ್ರಲ್ಲಿ ಕ್ಯಾಪ್ಟನ್ ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ, ಎಲ್ಲರೂ ಕೂಡ ಒಂದೇ ತರ ಇರ್ತಾರೆ ನೋಡೋದಕ್ಕೆ. ಮತ್ತೆ ಈ ವೈಲ್ಡ್ 13 ಅವರು ಈ ಕಡೆ ಬೋಟಿಗೆ ಬಂದ್ಬಿಡ್ತಾರೆ ಜಗಳ ಆಡೋಣ ಅಂತ. ಆಗ ಜಿಮ್ ನೋಡ್ತಾನೆ, ಈ ವೈಲ್ಡ್ 13 ನ ಕ್ಯಾಪ್ಟನ್ ನ ತಲೆ ಮೇಲೆ ಒಂದು ಸ್ಟಾರ್ ಇರುತ್ತಲ್ಲ, 5 ಗೆರೆ ಸ್ಟಾರು, ಅದು ಇವನ ಹತ್ರ ಇರುತ್ತೆ. ಇವನಿಗೆ ಕ್ಯಾಪ್ಟನ್ ಅಂದ್ಕೊಂಡು ಇವನಿಗೆ ಗೊತ್ತಾಗುತ್ತೆ. ಏನೆಲ್ಲ ಹೊಡೆದಾಡ್ಕೋತಾ ಇರ್ತಾರೆ, ಈ ಸಿಕ್ಕಿದ್ರೆ ತಲೆ ಮೇಲೆಲ್ಲ ಹೊಡೆದಾಕೋ, ಕೈ ಕಾಲೆಲ್ಲ ಮುರಿದಾಕೋ, ಸರ್ಸರೆ ಹೊಡೆದಾಡ್ಕೋತಾ ಇರ್ತಾರೆ. ಈ ಗ್ಯಾಪ್ ಅಲ್ಲಿ ಜಿಮ್ಮು ನೀರೊಳಗಡೆ ಬಿದ್ದೋಗ್ಬಿಡ್ತಾನೆ. ಈ ಕಡೆ ಈ ವೈಲ್ಡ್ 13 ಅವ್ರು ಎಲ್ಲಾರು ಸೇರ್ಕೊಂಡು ಜಿಮ್ ನ ಕಡೆಯವ್ರನ್ನ ಎಲ್ಲಾರನ್ನೂ ಲಾಕ್ ಮಾಡ್ಕೊಂಡ್ಬಿಡ್ತಾನೆ.
ಲಾಕ್ ಮಾಡ್ಕೊಂಡು ಅವ್ರನ್ನೆಲ್ಲರನ್ನೂ ಇವ್ರ ಬೋಟಿಗೆ ಹತ್ತಿಸ್ಕೊತಾ ಇರ್ತಾರೆ. ಆದ್ರೆ ಜಿಮ್ಮು ಕೆಳಗಡೆ ಬಿದ್ದಿರ್ತಾನೆ, ನೀರಲ್ಲಿ ನೋಡ್ತಾ ಇರ್ತಾನೆ ಇವರಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಮತ್ತೆ ಅಲ್ಲಿರೋ ಎಲ್ಲರನ್ನೂ ಇವ್ರ ಬೋಟಿಗೆ ಹತ್ತಿಸ್ಕೊತಾರೆ. ಮತ್ತೆ ಸೈನಿಕರನ್ನೆಲ್ಲ ಅಲ್ಲೇ ಅವ್ರ ಬೋಟಲ್ಲೇ ಕಟ್ಟಾಕ್ಬಿಡ್ತಾರೆ. ಹತ್ತಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವನು ಕೂಡ ಆ ಬೋಟ್ನ ಮುಂದೆಗಡೆ ಒಂಥರ ಮೂಳೆ ಇದೆಯಲ್ಲ ಅಲ್ಲಿ ಬಂದು ಚಿಕ್ಕಂಗ್ ಕುತ್ಕೋತಾನೆ. ಇವನು ಅವ್ರ ಜೊತೆಗೆ ಹೋಗ್ತಾ ಇರ್ತಾನೆ ಕಾಪಾಡ್ಬೇಕು ಅಂದ್ಬಿಟ್ಟು. ಇವ್ರನ್ನೆಲ್ಲರನ್ನೂ ಕರ್ಕೊಂಡು ಯಾವ್ದೋ ಒಂದು ಜಾಗಕ್ಕೆ ಹೋಗ್ತಾ ಇರ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ನೋಡ್ತಾರೆ ಮುಂದೆ ಯಾವ್ದೋ ಒಂದು ದೊಡ್ಡ ಸುನಾಮಿ ಆ ನೀರ್ ಮಧ್ಯೆ ಸುತ್ತುತ್ತಾ ಇರುತ್ತೆ. ಇವ್ರು ಅದ್ರೊಳಗಡೆ ಹೋಗ್ತಾ ಇರ್ತಾರೆ. ನೀವೇನು ಹುಚ್ಚರೇನೋ, ನೀವ್ ಯಾಕೆ ಅದ್ರೊಳಗಡೆ ಹೋಗ್ತಾ ಇದ್ದೀರಾ, ಎಲ್ಲ ಸತ್ತೋಗ್ಬಿಡ್ತೀವಿ ಅಂದಾಗ ಇವರು ನಾವ್ ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತು, ನೀವು ಮುಚ್ಕೊಂಡು ನಿಂತ್ಕೊ ಅಂತ ಅವನಿಗೆ ಬೈತಾರೆ. ಮತ್ತೆ ಆ ಬೋಟ್ನ ನುಗ್ಸಾಕ್ಬಿಡ್ತಾರೆ ಆ ಸುನಾಮಿ ಒಳಗಡೆ. ಇಲ್ಲಿ ಕೆಳಗಡೆ ಜಿಮ್ಗೆ ಆಗ್ತಾನೆ ಇರೋದು ಟೈಟ್ ಆಗಿ ಕೂತ್ಕೊಂಡಿರ್ತಾನೆ. ಫುಲ್ಲು ಸುತ್ತಾ ಇರುತ್ತೆ. ಅದು ಬೇರೆ ಫುಲ್ಲು ಸುತ್ತಾ ಅವ್ನಿಗೆ ತಲೆ ತಿರುಗಿ ಬಂದ್ಬಿಟ್ಟು ಅಲ್ಲೇ ಪ್ರಜ್ಞೆ ತಗೊಂಡು ಹೋಗ್ಬಿಡ್ತಾನೆ. ಮತ್ತೆ ಕಣ್ಬಿಟ್ಟು ನೋಡಿದಾಗ ಇವನು ಯಾವ್ದೋ ಒಂದು ಫುಲ್ಲು ಹೈಟ್ ಅಲ್ಲಿರೋ ಬೆಟ್ಟದ ಮೇಲೆ ಇರ್ತಾನೆ. ಅದು ತುಂಬಾ ಹೈಟ್ ಅಲ್ಲೇ ಇರುತ್ತೆ. ಇವನಲ್ಲಿ ಆಚೆ ಬಂದ ಬೋಟ್ನ ನೋಡ್ತಾನೆ, ಬೋಟ್ ಒಳಗಡೆ ಯಾರು ಇರೋದೇ ಇಲ್ಲ. ಮತ್ತೆ ಅಲ್ಲೊಂದು ಗುಹೆ ಇರುತ್ತೆ. ಆ ಗುಹೆ ಒಳಗಡೆ ಇವರೆಲ್ಲ ಮಾತಾಡ್ತಾರೋ ಶಬ್ದ ಕೇಳಿಸುತ್ತೆ. ಇಲ್ಲೇ ಇರ್ಬೋದು ಇವ್ರು ಅಂದ್ಬಿಟ್ಟು ಆ ಗುಹೆ ಒಳಗಡೆ ಹೋಗ್ತಾನೆ. ಒಳಗಡೆ ಬಂದು ನೋಡಿದಾಗ ಎಲ್ಲರೂ ಕೂಡ ಪಾರ್ಟಿ ಮಾಡ್ತಾ ಇರ್ತಾರೆ. ನಾವು ಗ್ರ್ಯಾಂಡ್ ಟೂತ್ನ ಹಿಡಿದವ್ರನ್ನ ನಾವು ಲಾಕ್ ಮಾಡ್ಕೊಂಡ್ಬಿಟ್ಟು ಇವ್ರನ್ನ ತಗೊಂಡೋಗಿ ಡ್ರ್ಯಾಗನಿಗೆ ಕೊಟ್ರೆ ಒಂದು ಒಳ್ಳೆ ಬೆಲೆ ಕೊಡ್ತಾನೆ ನಮ್ಗೆ. ಎಲ್ಲರೂ ಕೂಡ ಪಾರ್ಟಿ ಮಾಡ್ತಾ ಇರ್ತಾರೆ. ಮತ್ತೆ ಅಲ್ಲಿರೋನೊಬ್ಬ ಲೋ ಮಚ್ಚ, ನಾವು ಆ ಬೋಟಲ್ಲಿ ಒಬ್ಬ ಹುಡುಗ ನೋಡಿದ್ವಲ್ಲ, ಅವನ್ನೆಲ್ಲೋ ನೋಡಿತೀವಿ ಅಂತ ಅನ್ನಿಸ್ತಾ ಇಲ್ವ ನಿನಗೆ ಅಂದಾಗ, ನಾವು ಚಿಕ್ಕ ವಯಸ್ಸಲ್ಲಿ ನದಿಲ್ ಸಿಕ್ಕಿದಾಗ ನಾವೇ ತಾನೇ ಅವನ್ನ ಮಿಸ್ಟರ್ ಗ್ರ್ಯಾಂಡ್ ಟೂತ್ಗೆ ಕೊಟ್ಟಿದ್ದು. ಆದ್ರೆ ಅವನಿಗೆ ಕೊಡ್ಬೇಕಾದ್ರೆ ಅವನ ಹತ್ರ ಎಷ್ಟೊಂದು ಲೆಟರ್ಸ್ಗಳು ಮತ್ತೆ ಏನೇನೋ ಇತ್ತು, ಅದನ್ನೆಲ್ಲ ನಾವೇ ಕೊಂಡಿವಲ್ಲ, ಅದೆಲ್ಲ ನಮ್ ಚಿನ್ನ ಇಕ್ಕಿರೋ ಜಾಗದಲ್ಲೇ ಐತಲ್ಲ. ಮತ್ತೆ ಅದ್ರಲ್ಲಿ ಒಂದು ಲೆಟ್ರು ಕೂಡ ಇತ್ತಪ್ಪೋ, ಅದ್ಯಾವುದು ನಿಮ್ಗೆ ಓದೋಕೆ ಬರ್ಲಿಲ್ವಲ್ಲ. ಮತ್ತೆ ಅವರು ಇವನೇನು ಬಾರಿ ಓದ್ಬಿಡ್ತಾನೆ, ನೀನು ಕೂಡ ಅನ್ಎಜುಕೇಟೆಡ್ ಕಣಲಿ ಅಂತ ಇವ್ರ ಮಧ್ಯೆ ಒಂದು ಜಗಳ ಆಗ್ತಾ ಇರುತ್ತೆ. ಈ ಟೈಮ್ ನ ಯೂಸ್ ಮಾಡ್ಕೊಂಡು ಜಿಮ್ಮು ಕ್ಯಾಟರ್ವಿಲ್ಲಿಂದ ಆ ಕ್ಯಾಪ್ಟನ್ ತಲೆಗೆ ಹೊಡೆದು ಬಿಡ್ತಾನೆ. ಇದರಿಂದ ನನಗೆ ಹೊಡಿತೀನೋ ನೀನು ಅಂದ್ಬಿಟ್ಟು ಇವ್ರ ಮಧ್ಯೆ ಜಗಳ ಆಡ್ತಾ ಇರ್ತಾರೆ. ಆಗ ಆ ಟೋಪಿ ಬಂದ್ಬಿಟ್ಟು ಜಿಮ್ ಹತ್ರ ಬಿದ್ದೋಗ್ಬಿಡುತ್ತೆ. ಒಳ್ಳೆ ಟೈಮ್ ಚಿಕ್ಕ ತುಂಬಿಟ್ಟು ಇವನು ಆ ಬ್ಯಾರ್ಜ್ನ ಎತ್ಕೊಂಡ್ಬಿಡ್ತಾನೆ. ಎತ್ಕೊಂಡಾಗ ಆ ಕ್ಯಾಪ್ಟನ್ ಬಂದ್ಬಿಟ್ಟು ಆ ಹ್ಯಾಟ್ ನ ತಗೊಂಡ್ ಹಾಕೊಂಡಾಗ ಇವ್ರ ಮತ್ತೇನೆ ಜಗಳ ಆಗ್ಬಿಡುತ್ತೆ ಇನ್ನೊಂದ್ಸಲಿ. ಯಾಕೆಂದ್ರೆ ಯಾರ್ ರಾಜ ಅನ್ನೋದೇ ಗೊತ್ತಾಯ್ತಾ ಇರಲ್ಲ, ಯಾರ್ ಲೀಡರ್ ಅನ್ನೋದೇ ಗೊತ್ತಾಯ್ತಾ ಇಲ್ಲ ಇವ್ರಿಗೆ. ನಾನ್ ಲೀಡರ್ ಅಂತ ಇವನು, ನಾನ್ ಲೀಡರ್ ಅಂತ ಅವನು, ನಾನ್ ಲೀಡರ್ ಅಂತ ಇವನು, ನಾನ್ ಲೀಡರ್ ಅಂತ ಅವನು. ಫುಲ್ಲು ಒಬ್ರಿಗೊಬ್ರು ಮುಖಾಮುಖಿ ನೋಡ್ದಂಗ್ ಓಡಾಡ್ಕೋತಾರೆ. ಎಲ್ಲಾರು ಕೂಡ ಕುಡಿದ ನೆಶಲ್ಲಿ ಎಲ್ಲ ಜ್ಞಾನ ತಗೊಂಡು ಹೋಗ್ಬಿಡ್ತಾರೆ. ಈ ಟೈಮ್ ನ ಯೂಸ್ ಮಾಡ್ಕೊಂಡು ಜಿಮ್ಮು ಒಂದು ಹಗ್ಗನ ತಗೊಂಡು ಅಲ್ಲಿರೋ ಎಲ್ಲಾರನ್ನು ಕಟ್ಟಾಕ್ಬಿಡ್ತಾನೆ. ಮತ್ತೆ ಅವ್ರನ್ನ ಕೂಡ ಕಿತ್ರಲ್ಲ ಕೀನ ತಗೊಂಡು ಇವ್ರನ್ನ ಬಿಡಿಸ್ಬೇಕಂತ ಬರ್ತಾನೆ. ಬಂದ್ಬಿಟ್ಟು ಇವ್ರನ್ನ ಕೂಡ ಕೆಲವ್ರನ್ನ ಓಪನ್ ಮಾಡ್ತಾನೆ. ಮತ್ತೆ ಲೀವ್ ಹತ್ರ ನಾನು ಇವ್ರಿಗೆ ಫಸ್ಟ್ ಟೈಮ್ ಸಿಕ್ಕಿದಾಗ ನನ್ನ ಜೊತೆಗೆ ಕೆಲವು ಪೇಪರ್ಸ್ಗಳು ಇತ್ತು, ಅದು ಇದೇ ಜಾಗದಲ್ಲಿದೆ, ನಾವು ಹುಡುಕ್ಬೇಕದ್ನ ಅಂದಾಗ ಸರಿ ಬಾ ಅದಕ್ಕೇನಂತ ಹುಡ್ಕೋಣ ಈಗ ಅಂತ ಹೇಳಿ ಆ ಪೇಪರ್ನ ಹುಡ್ಕೋಕೆ ಶುರು ಮಾಡ್ತಾರೆ. ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಇವ್ರಿಗೆ ಒಂದು ನಿಧಿ ಇರೋ ಜಾಗ ಸಿಗುತ್ತೆ. ಅಲ್ಲಿ ನೋಡಿದ್ರೆ ಎಷ್ಟು ನಿಧಿ ಇರುತ್ತೆ ಅಂದ್ರೆ ಏನ್ ಕಳ್ತನ ಮಾಡ್ಕೊಂಡ್ ತಗೊಂಬಂದ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಆ ಜಾಗದಲ್ಲಿ ಆ ಪೇಪರ್ಗಳನ್ನ ಹುಡುಕ್ತಾ ಇರ್ತಾರೆ. ಹುಡುಕ್ತಿರ್ಬೇಕಾದ್ರೆ ಲೀವ್ಗೆ ಒಂದು ಲಾಕೆಟ್ ಸಿಗುತ್ತೆ. ಆ ಲಾಕೆಟ್ ಒಳಗಡೆ ಯಾರು ಇರ್ತಾರಪ್ಪ ಅಂದ್ರೆ ಈ ಜಿಮ್ ನ ತಂದೆ ತಾಯಿ ಇರ್ತಾರೆ. ಫಸ್ಟ್ ಟೈಮ್ ಇವ್ರ ತಂದೆ ತಾಯಿ ಫೋಟೋ ನೋಡಿ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾನೆ. ಮತ್ತೆ ಅಲ್ಲೇ ಒಂದು ಲೆಟರ್ ಸಿಗುತ್ತೆ. ಆ ಲೆಟರ್ ಅಲ್ಲಿ ಏನೇನತ್ತಪ್ಪ ಅಂದ್ರೆ ಈ ಮಗು ಯಾರಿಗೆ ಸಿಕ್ಕಿದ್ರು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರಿಗೆ ಮರೆಯಲಾಗದಷ್ಟು ಒಂದು ಬಹುಮಾನ ಸಿಗುತ್ತೆ. ಇದಕ್ಕೇನು ತೊಂದರೆ ಕೊಟ್ರೆ ಇದ್ರ ಪರಿಣಾಮ ಉಲ್ಟಾಗುತ್ತೆ ಅಂತ ಇನ್ನೊಂದು ವಿಷಯ ಅದ್ರಲ್ಲಿರುತ್ತೆ. ಈ ಜಾಂಬುಲ ಅಂತ ಒಂದು ದೇಶದ ರಾಜ ಈ ಕ್ರಿಸ್ಪರ್ ನ ಕೊನೆಯ ಮಗನೇ ಈ ಜಿಮ್ಮು. ನಮ್ಮ ಜಾಂಬಲನ ಕಾಪಾಡ್ತಿದ್ದ ಒಂದು ಡ್ರ್ಯಾಗನ್ ನೀರನ್ನು ಮುಳುಗಿ ಸತ್ತು ಇರೋದ್ರಿಂದ ಆ ಜಾಂಬಲ ಐಲ್ಯಾಂಡು ಅದು ಕೂಡ ನೀರೊಳಗಡೆ ಹೊಂಟೋಗ್ಬಿಟ್ಟಿದೆ. ಈ ಕೊನೆಯ ಮಗುನೇ ಆ ಜಾಂಬಲ ದೇಶನ ಮತ್ತೆ ವಾಪಸ್ ತಗೊಂಡ್ಬರ್ತಾನೆ ಅಂತ ನಂಬಿಕೆ ನಮಗಿದೆ. ಹಾಗಾಗಿ ನಾವು ಈ ಮಗುನ ನದಿಯಲ್ಲಿ ಬಿಡ್ತಾ ಇದ್ದೀವಿ. ಇವನು ದೊಡ್ಡವನಾದ್ಮೇಲೆ ಇವನ್ಗೆ ಈ ವಿಷಯನೆಲ್ಲ ಹೇಳ್ಬಿಟ್ಟು ಈ ಜಾಂಬಲ ದೇಶನ ಮತ್ತೆ ಹುಡುಕ್ಸಿ ಮತ್ತೆ ಇದನ್ನ ಮೇಲಕ್ಕೆ ಎಬ್ಬಿಸ್ಬೇಕು ಅಂತ ಅದ್ರಲ್ಲಿರುತ್ತೆ. ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಜಿಮ್ಮು ಯಾವ್ದೋ ಒಂದು ನಾರ್ಮಲ್ ಹುಡುಗ ಅಲ್ಲ, ಅವನೊಂದು ದೇಶದ ಮಹಾರಾಜ ಅಂತ. ಈ ಜಾಂಬಾಲ ಅಂತ ಒಂದು ದೇಶ ಇರುತ್ತೆ, ಅದ್ರ ಮಹಾರಾಜ ಇವನು. ಇದನ್ನ ಕೇಳಿ ಇವರಿಬ್ರಿಗೂ ಫುಲ್ಲು ಖುಷಿಯಾಗಿ ಹೋಗ್ಬಿಡುತ್ತೆ, ಜಿಮ್ಮು ಒಬ್ಬ ದೇಶದ ರಾಜ ಅಂದ್ಬಿಟ್ಟು. ಮತ್ತೆ ಈ ಕಡೆ ಈ ವರ್ಲ್ಡ್ 13 ಅವ್ರಿಗೆ ಎಚ್ಚರಿಕೆ ಆಗುತ್ತೆ, ಯಾರ ನಮ್ಮ ಮನೇಲಿ ಕಟಾಕಿದ್ದಲ್ಲೇ ಎತ್ತರಲ್ಲೇ ಬಿಚ್ಚರಲ್ಲೇ. ಆಗ ಅಲ್ಲಿಗೆ ಇವ್ರುಗಳು ಬರ್ತಾರೆ. ಜಿಮ್ ಹತ್ರ ನೋಡು ಜಿಮ್ ಇವ್ರನ್ನೇ ಬಿಟ್ರೆ ಹೇಗೆ ಆಗಲ್ಲ, ಏನಾರು ಮಾಡ್ಬಿಡ್ತಾರೆ ಎಲ್ಲ ಮಕ್ಳಿಗೂ, ಅವ್ರನ್ನ ಸಾಯಿಸ್ಬಿಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿರ್ತಾರೆ ಇವ್ರನ್ನ ಸಾಯಿಸೋಣ ಅಂತ. ಆದ್ರೆ ಜಿಮ್ಗೆ ಇದು ಇಷ್ಟ ಇರೋದಿಲ್ಲ. ಇವ್ರು ನನ್ನ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನನ್ನ ನೀರಿಂದ ಕಾಪಾಡಿದ್ದಾರೆ, ಇವರು ಕೂಡ ಒಳ್ಳೆಯವರೇ, ನನ್ನ ಒಳ್ಳಾರಾಗಿ ಬದಲಾಯಿಸ್ಬೋದು ನಾವು ಅಂತ ಹೇಳ್ಬಿಟ್ಟು ಆ ಎಲ್ಲಾರ್ಗೂ ಒಂದೊಂದು ಹೆಸರನ್ನ ಕೊಡ್ತಾನೆ. ಅವ್ರಿಗೆ ಯಾರಿಗೂ ಹೆಸರೇ ಇರೋದಿಲ್ಲ, ಸುಮ್ಮನೆ ವರ್ಲ್ಡ್ 13 ಅಂತ ಒಂದು ಹೆಸರು ಕೊಂಡಿರ್ತಾರೆ ಅಷ್ಟೇ. ಪ್ರತಿಯೊಬ್ಬರಿಗೂ ಒಂದು ಇಂಡಿವಿಜುವಲ್ ಆಗಿ ಒಂದು ಹೆಸರು ಇರೋದಿಲ್ಲ. ಹಾಗಾಗಿ ಜಿಮ್ಮು ಎಲ್ಲಾರ್ಗೂ ಒಂದೊಂದು ಹೆಸರು ಕೊಟ್ಕೊಂಡ್ ಬರ್ತಾನೆ. ಇದರಿಂದ ವರ್ಲ್ಡ್ 13 ಲೀಡರ್ ಇದುವರೆಗೂ ನಮ್ಮನ್ನ ಯಾರು ಸೋಲ್ಸಿಲ್ಲ, ನಮ್ಮನ್ನ ಸೋಲ್ಸಿರೋದ್ರೆ ನೀನೆ,
ಹಾಗಾಗಿ ನಿನ್ನ ನಿನ್ನ ಮನೆಗೆ ವಾಪಸ್ ಬಿಟ್ಬಿಟ್ಟು ನಾವು ದೂರ ಎಲ್ಲರೂ ಹೋಗಿ ಎತ್ತಾಗ್ಬಿಡ್ತೀವಿ ಅಂತ ಮಾತಾಡ್ತಾ ಇರ್ತಾರೆ. ಆಗ ಲಿಜಿ ನಿಮ್ಮ ಉದ್ದೇಶ ಅದಲ್ಲ, ಇವಳಿಗೆ ಡ್ರ್ಯಾಗನ್ ಹೇಳಿರೋ ಮಾತು ಇವಾಗ ಪೂರ್ತಿ ಅರ್ಥ ಆಗ್ಬಿಟ್ಟಿರುತ್ತೆ. ಈ ಡ್ರ್ಯಾಗನ್ ಕೋಪದಿಂದ ಈ ಜಂಬಾಲ ಅನ್ನೋ ದೇಶನ ನೀರೊಳಗಡೆ ಮುಳುಗಿಸುತ್ತೆ. ಇವ್ರೇನೋ ಈ ಒಂದು ಜಾಗದಲ್ಲಿ ಎಲ್ಲೋ ಅಂತ ಒಂದು ಅಂಡರ್ ಗ್ರೌಂಡ್ ಅಲ್ಲಿ 12 ಡೋರ್ಗಳಿದೆ. ಆ 12 ಡೋರ್ಗಳು ಒಟ್ಟಿಗೆ ಓಪನ್ ಆದ್ರೆ ಆ ಜಂಬಾಲ ದೇಶ ಮತ್ತೆ ವಾಪಸ್ ಬರುತ್ತೆ. ಇದನ್ನ ಯಾರು ಮಾಡ್ತಾರೆ ಅಂದ್ರೆ ನಾವ್ ಯಾರು 13 ಅಂತ ಹೇಳ್ಕೊಂಡು ಓಡಾಡ್ತಾರೋ ಅವ್ರು ಮಾತ್ರ ಈ ಕೆಲಸನ ಮಾಡೋಕ್ಕಾಗೋದು. ಅಂದ್ರೆ ಈ ವೈಲ್ಡ್ 13 ಇವ್ರು ಇರೋದು 12 ಜನ ಮಾತ್ರ, ಬಟ್ ಆದ್ರೆ ಇವರು 13 ಜನ ಅನ್ಕೊಂಡಿರ್ತಾರೆ. ಹಾಗಾಗಿ ಈ ಕೆಲಸನ ನೀವು ಮಾಡ್ಬೇಕು ಅಂತ ಹೇಳ್ತಾರೆ. ಅವರು ಕೂಡ ಎಲ್ಲ ಯೋಚನೆ ಮಾಡ್ಬಿಟ್ಟು ಸರಿ ಆಯ್ತು ನಾನು ನಿಮ್ಗೆ ಈ ಕೆಲಸನ ಮಾಡ್ಕೊಡ್ತೀನಿ ಅಂತ ಒಪ್ಕೋತಾರೆ. ಮತ್ತೆ ಆ ಅಂಡರ್ ಗ್ರೌಂಡ್ ಒಳಗಡೆ ಕರ್ಕೊಂಡೋಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ಡೋರ್ ಇರುತ್ತೆ, ಅದನ್ನ ಎತ್ತಕ್ಕೆ ಕಷ್ಟ ಆಗುತ್ತೆ. ಇವ್ರಿಗೆ ಸುಮಾರು ವರ್ಷಗಳಿಂದ ಲಾಕ್ ಆಗಿತ್ತಲ್ಲ, ಹಾಗಾಗಿ ಅದು ಎತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಮಾಡಿ ಎತ್ತುತ್ತಾರೆ. ಇವಕ್ಕೂ ಒಂದು ಅಡ್ಡಕ್ಕೆ ಏನಾದ್ರು ಒಂದು ಕೊಡ್ತಾನೆ, ಮೂಳೆ ಗಿಳೆ ಏನಾದ್ರು ಒಂದು ಕೊಡ್ತಾನೆ ಅಡ್ಡಕ್ಕೆ. ಮತ್ತೆ ಈ ವೈಲ್ಡ್ 13 ಇರ್ತಾರಲ್ಲ ಅವರೆಲ್ಲರೂ ಕೂಡ ಆ ಅಂಡರ್ ಬರ್ಬಿಟ್ಟು ನೀವೀಗ ಮೇಲೆ ಹೋಗಿ ನಾವು ಈ ಡೋರ್ಗಳನ್ನೆಲ್ಲ ಓಪನ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಡೋರ್ ಓಪನ್ ಮಾಡಿದ ತಕ್ಷಣ ಎಲ್ಲಾ ಕಡೆಯಿಂದ ನೀರು ತುಂಬ್ಕೊಂಡ್ಬಿಡುತ್ತೆ. ಆಗ ಈ ಬೆಟ್ಟ ಪೂರ್ತಿ ನೀರು ಓಡಿಕೊಂಡೋಗ್ಬಿಡುತ್ತೆ. ಆಗ ಆ ಜಾಂಬಾಲ್ ಐಲ್ಯಾಂಡ್ ಮೇಲಕ್ಕೆ ಬರುತ್ತೆ. ಹಾಗಾಗಿ ನೀವ್ ಯಾರು ಇಲ್ಲಿ ಇರ್ಬೇಡಿ ಹೊಂಟೋಗಿ ಅಂತ ಹೇಳ್ತಾರೆ. ಇವರು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಮೇಲ್ಗಡೆ ಹೋಗ್ತಾರೆ. ಹೋಗ್ತಿರ್ಬೇಕಾದ್ರೆ ಆ ಗೇಟ್ ಇದೆಯಲ್ಲ ಅದು ಕ್ಲೋಸ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಈ ವೈಲ್ಡ್ 13 ಹೇಗ್ ಬರ್ತಾರೆ ಅಂದ್ಬಿಟ್ಟು ಲಿಯೋಕು ಜಿಮ್ ಮತ್ತೆ ಈಸಿನ ನೋಡಿ ನೀವಿಬ್ಬರು ಬೋಟ್ ಹತ್ರ ಹೋಗ್ರಿ, ನಾನು ಆಮೇಲೆ ಬರ್ತೀನಿ ಅಂತ. ಇಲ್ಲ ನೀನು ಬರ್ಬೇಕು ಅಂದಾಗ ನೋಡು ಆ ವೈಲ್ಡ್ 13 ಅವ್ರನ್ನ ಕಾಪಾಡ್ಬೇಕು, ಇಲ್ಲಾಂದ್ರೆ ಅವ್ರು ನೀರೊಳಗಡೆ ಮುಳುಗ್ ಸತ್ತೋಗ್ಬಿಡ್ತಾರೆ ಅನ್ಬಿಟ್ಟು ಇವರಿಬ್ರು ಮಾತಾಡ್ ಕಳಿಸ್ತಾರೆ. ಇವರಿಬ್ರು ಕೂಡ ಬೋಟ್ ಹತ್ರ ಬಂದ್ಬಿಡ್ತಾರೆ ಬೇಗ. ಮತ್ತೆ ಲಿಯೋಕು ಆ ಡೋರ್ನ ಎತ್ತಿ ಇಟ್ಕೊಂಡಿರ್ತಾನೆ. ಇವರೆಲ್ಲರೂ ಕೂಡ ಕಷ್ಟ ಪಟ್ಬಿಟ್ಟು ಆ ಡೋರ್ಗಳನ್ನೆಲ್ಲ ತೆಗೆಯೋಕೆ ಟ್ರೈ ಮಾಡ್ತಾ ಇರ್ತಾರೆ. ಎಲ್ಲ ಓಪನ್ ಆಗ್ತಾ ಇರುತ್ತೆ, ನೀರೆಲ್ಲ ಚುಮ್ತಾ ಇರುತ್ತೆ. ನೋಡ್ತಿದ್ದಂಗೆ ಟಾಕನಾಗಿ ಎಲ್ಲ ಡೋರ್ ಓಪನ್ ಆಗಿ ಒಳಗಡೆ ನೀರೆಲ್ಲ ತುಂಬ್ಕೊಳಕ್ ಶುರು ಆಗ್ಬಿಡುತ್ತೆ. ಆ ಬೆಟ್ಟ ಸೀದಾ ಸಮುದ್ರದೊಳಗೆ ಮುಳುಗಕ್ ಹೋಗ್ತಾ ಇರುತ್ತೆ. ಇವರೆಲ್ಲ ಬೋಟ್ ನ ಹಿಡ್ಕೊಂಡು ಗಟ್ಟಿ ನಿಂತಿರ್ತಾರೆ. ಟಾಕನಂಗ ಆ ಬೆಟ್ಟ ನೀರೊಳಗಡೆ ಮುಳುಗೋಗ್ಬಿಡುತ್ತೆ. ಇವರು ಕೂಡ ಲಿಯೋಕಲ್ಲಿ ಅವ್ರೆಲ್ಲಿ ಅಂತ ಹುಡುಕ್ತಾ ಇರ್ತಾನೆ. ಬಟ್ ಯಾರ ಕಾಣಿಸ್ತಾರೆ, ಆ ನೀರೊಳಗಡೆ ಮುಳುಗೋಗ್ಬಿಟ್ಟಿರ್ತಾರೆ. ಬೇಜಾರಾಗೂ ಇರ್ತಾನೆ. ನೋಡ್ತಿದ್ದಂಗೆನೆ ಅಲ್ಲಿಗೆ ಲಿಯೋಕ್ ಬರ್ತಾರೆ. ಮತ್ತೆ ಆ ವೈಲ್ಡ್ 13 ಅವರು ಕೂಡ ಎಲ್ಲಾರು ಕೂಡ ಆಚೆ ಬರ್ತಾರೆ. ಬಂದ್ಬಿಟ್ಟು ಶಿಸ್ತಾಗಿ ಫೋಟೋ ಗಡಿಗೆ ಹತ್ತಿಸ್ಕೋತಾನೆ ಎಲ್ಲಾರನು. ಹಾಗೆ ಮತ್ತೆ ಅವ್ರ ಜಾಗಕ್ಕೆ ಇವ್ರು ವಾಪಸ್ ಬರ್ತಾ ಇರ್ತಾರೆ. ಬರ್ತಾ ಹಾಗೆ ಆ ಜಲ್ಪರಿನ ಅವ್ನ ಬಾಯ್ ಫ್ರೆಂಡ್ ಜೊತೆ ಮೀಟ್ ಮಾಡಿರ್ತಾಳೆ. ಅವತ್ರ ಫೋಟೋ ಅಷ್ಟೇ ನೋಡೋದು. ಮತ್ತೆ ಹಾಗೆ ಬರ್ತಾ ನೆಪೋಮಿಕ್ನು ಮೀಟ್ ಮಾಡಿರ್ತಾರೆ. ನೆಪೋಮಿಕ್ ಇವ್ರು ಬಾಯ್ ಮಾಡ್ತಾನೆ. ಮತ್ತೆ ಜಿಮ್ ಲಿಯೋಕ್ ಹತ್ರ ಬಂದ್ಬಿಟ್ಟು ಯಾಕೆ ಸೈಲೆಂಟ್ ಆಗಿದೆ ಅಂತ ಕೇಳಿದಾಗ ಏನಿಲ್ಲ, ನೀನ್ ಹೋದ್ಮೇಲೆ ಈ ಮೋರಲ್ಯಾಂಡ್ ಅಲ್ಲಿ ಎಷ್ಟು ಖಾಲಿ ಹೊಡಿಯುತ್ತೆ, ನೀನ್ ನಿನ್ ದೇಶಕ್ಕೆ ಹೊಂಟೋಗ್ಬಿಟ್ರೆ ಅಂದ್ರೆ ಜಾಂಬಾಲಾಗಿ ಹೋಗ್ಬಿಟ್ರೆ ಹೇಗೆ ಅದ್ ನೆನ್ಸ್ಕೊಂಡ್ರೆ ಬೇಜಾರಾಗ್ತೈತಿ ಅಂತ ಹೇಳ್ತಾ ಇರ್ತೇನೆ. ನಾನ್ ಮೋರಲ್ಯಾಂಡ್ ಬಿಟ್ಟು ಹೋಗ್ತೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ಮೋರಲ್ಯಾಂಡ್ ನನ್ ಮನೆ ಅದನ್ ಬಿಟ್ಬಿಟ್ಟು ನಾನೆಲ್ಲಿ ಹೋಗ್ಲಿ ಅಂತ ಇವ್ರು ಮಾತಾಡ್ತಿದ್ದಾಗ ಅವ್ನಿಗೆ ಖುಷಿ ಆಗುತ್ತೆ. ನೋಡ್ತಾರೆ ಇವರೊಂದು ಐಲ್ಯಾಂಡ್ ಹತ್ರ ಬಂದಿರ್ತಾರೆ. ಅದು ಯಾವ ಐಲ್ಯಾಂಡ್ ಅಂತ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇವ್ರಿಗೆ ಇದು ಅವ್ರದ್ದು ಮೋರಲ್ಯಾಂಡ್ ಅಂತಾನೆ. ಬಟ್ ಆದ್ರೆ ಅಲ್ಲಿ ಜಾಂಬಾಲ್ಯಾಂಡ್ ಕೂಡ ಇರುತ್ತೆ. ಆ 12 ಡೋರ್ನ ಓಪನ್ ಮಾಡಿದ ತಕ್ಷಣ ಮೋರಲ್ಯಾಂಡ್ಗೆ ಈ ಜಾಂಬಾಲ್ಯಾಂಡ್ ಲಿಂಕ್ ಆಗ್ಬಿಟ್ಟಿರುತ್ತೆ. ಫುಲ್ಲು ದೊಡ್ಡ ಆಗ್ಬಿಟ್ಟಿರುತ್ತೆ ಮೋರಲ್ಯಾಂಡ್ ಈಗ ಜಾಂಬಾಲ್ಯಾಂಡ್ ಜೊತೆ ಸೇರ್ಕೊಂಡು. ಇವರು ಮೋರಲ್ಯಾಂಡ್ ಒಳಗಡೆ ಬಂದು ನೋಡ್ತಾರೆ. ಅಲ್ಲಿಗೆ ಯಮ ಬರುತ್ತೆ. ಯಮನ ನೋಡಿ ಖುಷಿ ಆಗ್ತಾರೆ. ಯಮ ತನ್ನ ಮಗ ಮೋಲಿ ನೋಡಿ ತುಂಬಾ ಖುಷಿ ಆಗುತ್ತೆ ಅವಳಿಗೆ ಎಮ್ಮಗೆ. ಆಗ ಜಿಮ್ ಒಂದ್ ಮನೆ ಒಳಗಡೆ ಹೋಗಿ ನೋಡ್ತಾರೆ. ಅಲ್ಲೆಲ್ಲಾರು ಕೂಡ ಹೊಚ್ಕೊಂಡ್ ಕೂತಿರ್ತಾರೆ. ಯಾಕೆಂದ್ರೆ ಜಾಂಬಾಲ ಲ್ಯಾಂಡ್ ಇದ್ದಾಗ ಇಲ್ಲಿ ಭೂಕಂಪ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಇವರೆಲ್ಲರೂ ಕೂಡ ಹೊಚ್ಕೊಂಡ್ ಕೂತ್ಕೊಂಡಿರ್ತಾರೆ. ಮತ್ತೆ ಈಗ ಇವ್ರನ್ನೆಲ್ಲರೂ ನೋಡಿ ಆಚೆ ಬರ್ತಾರೆ. ಇಲ್ಲಿ ಈ ಪೈರೇಟ್ಸ್ ಗಳನ್ನೆಲ್ಲ ನೋಡಿದ ತಕ್ಷಣ ಅವ್ರನ್ನ ಲಾಕ್ ಮಾಡ್ಬೇಕು ಅಂತ ಸೈನಿಕರು ಬಂದ್ಬಿಡ್ತಾರೆ. ಲಿಜಿ ಹೋಗ್ಬಿಟ್ಟು ಅವ್ರ ತಂದೆ ಹತ್ರ ಇಲ್ಲ ಅವ್ರು ತುಂಬಾ ಒಳ್ಳೆಯವರು, ಈಗ ಬದಲಾಗಿ ಹೋಗ್ಬಿಟ್ಟಿದ್ದಾರೆ ಅವರು ಅಂತ ಹೇಳಿ ಆ ಪೈರೇಟ್ಸ್ ಗಳನ್ನೆಲ್ಲ ಕಾಪಾಡ್ತಾಳೆ. ಮತ್ತೆ ಆ ಮೋರಲ್ಯಾಂಡ್ ದೇಶದ ರಾಜನ್ಗೆ ಜಿಮ್ಮು ಕೂಡ ಈ ಜಾಂಬಾಲ ಲ್ಯಾಂಡ್ ನ ಒಬ್ಬ ರಾಜ ಅಂತ ಹೇಳ್ತಾರೆ. ಮತ್ತೆ ಆ ಜಾಗಕ್ಕೆ ಅವನ್ನೇ ರಾಜನ್ ಮಾಡ್ತಾರೆ. ಈ ಮೋರಲ್ಯಾಂಡ್ಗೆ ಜಾಂಬಾಲ್ಯಾಂಡ್ಗೆ ಇವನೇ ರಾಜ. ಸರಿ ಆಯ್ತು, ಎಲ್ಲರೂ ಖುಷಿಯಾಗಿ ಕಾಫಿ ಕುಡಿ ಅಂತ ಒಳಗಡೆ ಹೋಗ್ತಾ ಇರ್ತಾರೆ. ಆಗ ಜಿಮ್ಮು ಮಿಸ್ಟರ್ ಸ್ಲೀವ್ ನೀನು ಒಂದ್ ಕೆಲಸ ಮಾಡ್ಕೊಡ್ತೀರಾ ಅಂದಾಗ ಏನು ಅಂದಾಗ ಈ 12 ಜನಕ್ಕೂ ಓದೋದು ಬರೆಯೋದು ಹೇಳ್ಕೊಡ್ತೀರಾ, ಯಾಕೆಂದ್ರೆ ನೀವು ಈ ಜಾಗದಲ್ಲಿ ತುಂಬಾ ಅಂದ್ರೆ ಒಳ್ಳೆ ಮನುಷ್ಯ ನೀವೊಬ್ರೆ, ನೀವೇನಾದ್ರೂ ಇವರಿಗೆ ವಿದ್ಯೆನ ಹೇಳ್ಕೊಟ್ರೆ ತುಂಬಾ ಚೆನ್ನಾಗಿ ಕಲಿತಾರೆ, ಮುಂದೆ ಅವ್ರ ಜೀವನ ಚೆನ್ನಾಗಿರುತ್ತೆ ಅಂತಾರೆ. ಮಿಸ್ಟರ್ ಸ್ಲೀವ್ ಕೂಡ ಒಪ್ಕೋತಾನೆ. ಮತ್ತೆ ಅವ್ರೆಲ್ಲರಿಗೂ ಪಾಠ ಹೇಳ್ಕೊಡ್ತಾ ಇರ್ತಾನೆ. ಅವ್ರು ಕೂಡ ಒಟ್ಟು ತೀಟೆಗಳಾಗ್ತದಂಗೆ ಆಡ್ತಾ ಇರ್ತಾರೆ. ಆದ್ರೂ ಕೂಡ ಇವನು ಅವ್ರಿಗೆ ಪಾಠನೇ ಹೇಳ್ಕೊಡ್ತಾ ಇರ್ತಾನೆ. ಎಲ್ಲಾರು ಕೂಡ ಸೂಪರ್ ಖುಷಿಯಾಗಿ ಎಲ್ಲಾರು ಕೂಡ ಒಂದ್ ಕಡೆ ಜಾಯಿನ್ ಆಗ್ತಾರೆ. ಆ ಟಟರ್ ಎಂದು ಕರ್ಕೊಂಡ್ ಬಂದಿದೆ ಅಂತ ಗೊತ್ತಾಯ್ತಲ್ಲ ನಿಮ್ಗೆ, ಸ್ಕ್ರೀನ್ ಮೇಲೆ ನೋಡಿ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವಿನ್ನೂ ಯಾರು ಫಾಸ್ಟ್ನೇ ಪಾರ್ಟ್ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡ್ಕೊಂಡ್ ಬಂದ್ಬಿಡಿ. ನಿಮ್ಗೆ ಈ ಮೂವಿ ಇಷ್ಟ ಆಗಿತ್ತೆ ಬ್ರೋ ಅಂತ ಒಂದು ಕಮೆಂಟ್ ಮಾಡಿ. ಮತ್ತೆ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೂ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದೇ ಸಲ ನಿಮಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.